ನೋಡೋದಕ್ಕೆ ಎಲ್ಲರೂ ಖುಷಿಯಾಗಿದ್ವಿ, ಮೇಲೆ ಹೋಗ್ತಾ ಇದ್ವಿ. ನಾಳೆ ನಾಡಿದ್ದು ಹೋಗಿ ಮಂಗಳ ಗ್ರಹದಲ್ಲಿ ಸಂಸಾರ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಮೋದಿಯವರು, ನಮ್ಮ ಸೈಂಟಿಸ್ಟ್ಗಳು. ಒಂದು ಹಸು ಹಾಲು 25 ಲೀಟ್ರ್ ಕೊಡುತ್ತೆ. ಅದು ಎಷ್ಟಪ್ಪ ಅಷ್ಟು ಲೀಟ್ರ್? ನಮ್ಮ ದೇಶದಲ್ಲಿ ಹಾಲು ಯಾವುದೋ ಒಂದು ಸ್ಪೆಷಲ್ ತಳಿಗಳು ಮಾತ್ರ 20 ಲೀಟ್ರ್ ಕೊಡ್ತವೆ, ಮಿಕ್ಕಿದ್ದೆಲ್ಲ 3 ಲೀಟ್ರ್ 4 ಲೀಟ್ರ್ ಹಾಲು ಕೊಡ್ತಾಯಿದ್ವಿ. ಹೆಂಗೆ ಕೊಡುತ್ತೆ ಅಂತ ನೋಡಿದ್ರೆ ಏನಿಲ್ಲ, ನಾವು ಒಂದು ಇಂಜೆಕ್ಷನ್ನು ಹಾರ್ಮೋನ್ ಚುಚ್ತೀವಿ, ಅದು ಸತತವಾಗಿ ಹಾಲನ್ನು ಪ್ರೊಡ್ಯೂಸ್ ಮಾಡ್ತಿದ್ವಿ. ಏನಪ್ಪ ಇದು ನೋಡಿದರೆ ಆಲ್ರೆಡಿ ಅವರು ಹಾಲನ್ನು ಕೊಡ್ತಾ ಇಲ್ಲ ಮಕ್ಕಳಿಗೆ. 250 ml 300 ml ಬೆಳಗ್ಗೆ ಎದ್ದರೆ ಕುಡಿತಾನೆ ಇರ್ತಾರೆ ಮಕ್ಕಳು. ಆ ಹಾರ್ಮೋನು ಇರೋದಿಲ್ಲ ಅಂತ ಹೇಳ್ತಾರೆ ಕಂಪ್ನಿಯವರು, ಆದರೆ ಮೈಕ್ರೋ ಲೆವೆಲ್ಸಲ್ಲಿ ಅದು ಅಲ್ಪ ಸ್ವಲ್ಪ ಸೇರಿಕೊಂಡು ಮೆತ್ತಿಗೆ ಮೈಗೆ ಸೇರೋಕ್ಕೆ ಶುರುವಾಯಿತು. ಅದರ ಹೆಸರು ಆಕ್ಸಿಟೋಸಿನ್ ನಂತರ ಕೆಲವರು ಎಸ್ಟ್ರೋಜನ್ ಕೊಡ್ತಾರೆ, ಏನೇನೋ ಈ ಕಂಪ್ನಿಗಳು ಗೊಂದಲಗಳು ಹೇಳೋದಿಲ್ಲ ಸರಿಯಾಗಿ. FDA ಗೆ ಮಾತ್ರ ಒಂದು ಪ್ರಾಸೆಸ್ಸಿಂಗ್ ಕಳಿಸ್ತಾರೆ, ಪರ್ಮಿಷನ್ ತೊಗೊಂಡ್ಬಿಡ್ತಾರೆ. ಚಾಕ್ಲೇಟ್ ಎಲ್ಲರೂ ಮಕ್ಕಳಿಗೆ ತಿನ್ನಿಸ್ತಿರಲ್ಲ ಖುಷಿಯಾಗಿ, ಅಮೆರಿಕಾಯಿಂದ ತಂದಿದ್ದಾನೆ ನನ್ನ ಮಗ ನಮ್ಮ ಸೊಸೆ, 100 ಗ್ರಾಮ್ 200 ಗ್ರಾಮ್ ಅರ್ಧ ಕೆಜಿ 5,000 ರೂಪಾಯಿ ಅಂತ ತಂದು ಮಕ್ಕಳ ಬಾಯಿಗೆ ಹಾಕ್ತೀವಿ ನಾವು. ಈ ಚಾಕ್ಲೇಟ್ ಅನ್ನೋದು ಈ ಭೂಮಧ್ಯ ರೇಖಕ್ಕೆ 5 ಡಿಗ್ರಿ ಆ ಕಡೆ ಈ ಕಡೆ ಇರೋ ಆ ಕಾಡಿನಲ್ಲಿ ಬೆಳೆಯುತ್ತೆ ಕೊಕೋ ಮರ, ಅದು ಬೀನ್ಸು, ಕಾಂಡಕ್ಕೆ ಬೀನ್ಸ್ದು ಬೆಳೆಯುತ್ತೆ. ಅದನ್ನು ತೆಗೆದು ಒಂದು ಕಡೆ ಕೊಳೆಯಕ್ಕೆ ಹಾಕ್ತಾರೆ, ಫರ್ಮೆಂಟೇಷನ್ ಅಂತಾರೆ, ಹುಲಿ ಬರೆಸೋದು. ಆ ಹುಲಿ ಬರೆಸೋವಾಗ ತುಂಬ ದುರ್ಗಂಧ ಅಂದರೆ ದುರ್ಗಂಧ ಬರುತ್ತೆ, ಯಾಕಂದರೆ ಅದರಲ್ಲಿ ಥಿಯೋಬ್ರೋಮಿನ್ ಅಂತ ಒಂದು ಆಲ್ಕಲಾಯ್ಡ್ ಇದೆ. ನಿಮ್ಮ ಕಾಫಿಯಲ್ಲಿ ಕ್ಯಾಫೀನು, ಸಿಗರೆಟ್ ತಂಬಾಕು ಅಲ್ಲಿ ನಿಕೋಟಿನ್ನು, ಆಮೇಲೆ ಈಗ ತುಂಬ ಜನ ಬೆಂಗಳೂರಲ್ಲಿ ಡ್ರಗ್ಸ್ ಅಡಿಕ್ಟ್ಸ್ ಆಗ್ತಾ ಇದ್ದಾರೆ, ಮಾರ್ಫಿನ್ನು, ಓಪಿಯಮ್ಮು ಇವೆಲ್ಲ ಇದೆ. ಆ ಜಾತಿ ಆಲ್ಕಲಾಯ್ಡ್ಸಲ್ಲಿ ಥಿಯೋಬ್ರೋಮಿನ್ ಅನ್ನೋದು ಒಂದು ಪದಾರ್ಥ. ಅಷ್ಟು ಸ್ಟ್ರಾಂಗ್ ಆಗದೇ ಇರ್ಬೋದು, ಬಟ್ ಅದನ್ನು ನೀವು ಸ್ವಲ್ಪ ಒಂದು 21 ದಿವಸ ಸೇವನೆ ಮಾಡಿದರೆ ಅದು ಬೇಕು ನಮ್ಮ ಮೈಯಿಗೆ. ಅಂದರೆ ನಮ್ಮ ಜೀವ ರಾಸಾಯನಿಕ ಕ್ರಿಯೆಗಳಲ್ಲಿ ಈ ಕೆಮಿಕಲ್, ಈ ರಾಸಾಯನಿಕದ ಅಬ್ಬರ ಏನು ಮಾಡುತ್ತೆ ಅಂದರೆ ಅದು ಬೇಕು. ಈಗ ಬೆಳಗ್ಗೆ ಎದ್ದು ಕಾಫಿ ಕುಡಿಲಿಲ್ಲ ಅಂದರೆ ಗಾಡಿ ಸ್ಟಾರ್ಟ್ ಆಗೋದಿಲ್ಲ ಅನ್ನೋರು ಎಷ್ಟು ಜನ ಇದ್ದಾರೆ ನಮ್ಮ ದೇಶದಲ್ಲಿ ಅಲ್ವಾ? ಟೀಯಲ್ಲಿ ಕಾಫೀನ್ ಇದೆ, ಕಾಫಿಯಲ್ಲಿ ಕ್ಯಾಫೀನ್ ಇದೆ. ಈ ಥರದ್ದು ಪದಾರ್ಥ ಆ ಚಾಕ್ಲೇಟಲ್ಲಿ ಕೆಫೀನುಕ್ಕಿಂತ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ವ್ಯವಸ್ಥಿತವಾಗಿ ನಿಮ್ಮ ಮಿದುಳನ್ನು ಹಿಡ್ಕೊಳ್ಳೋ ಒಂದು ಗುಣವನ್ನು, ಆ ಚಟವನ್ನು ಉಂಟು ಮಾಡುವ ಗುಣವನ್ನು ಈ ಪದಾರ್ಥಕ್ಕಿದೆ. ಅಂಥ ಪದಾರ್ಥ ಆ ಕೊಳಿತಾ ಇದ್ದಾಗ ನೀಟಾಗಿ ಮೇಲಕ್ಕೆ ಎದ್ದು ತನ್ನ ಶಕ್ತಿಯನ್ನು ವೃದ್ಧಿ ಮಾಡ್ಕೊಳುತ್ತೆ. ಆ ಕೊಳೆದಾಗ ಅಂಥ ಪದಾರ್ಥವನ್ನು ಏನು ಮಾಡ್ತಾರೆ, ಆ ಕೊಳಿತಿರೋ ಪದಾರ್ಥವನ್ನು ತಗೊಂಡು ಸ್ವಲ್ಪ ಮೈದಾ ಹಿಟ್ಟು, ಸಕ್ಕರೆ ಎಲ್ಲ ಹಾಕಿ ಚೆನ್ನಾಗಿ ಕುದಿಸ್ತಾರೆ. ಆ ಕುದಿಯೋವಾಗ ಆ ದುರ್ಗಂಧ ಸೋಕಾಲ್ಡ್ ಎಲ್ಲರಿಗೂ ಇಷ್ಟ ಆಗೋತಕ್ಕಂಥ ಆ ಚಾಕ್ಲೇಟ್ ಸುಗಂಧವಾಗಿ ಪರಿವರ್ತನೆ ಆಗತ್ತೆ. ಆ ದುರ್ಗಂಧ ಸುಗಂಧವಾಗಿ ಪರಿವರ್ತನೆ ಆಗ್ತಾ ಇದ್ದಾಗ ಏನಾಗತ್ತೆ, ಅದು ಈ ಸುತ್ತಮುತ್ತಲಿರೋ ಎಲ್ಲ ಜಿರ್ಲೆಗಳನ್ನು, ಇಲಿಗಳನ್ನು ಆಕರ್ಷಣೆ ಮಾಡುತ್ತೆ. ಅವು ಹೋಗಿ ಬಂದು ಬಿದ್ದು ಬೀಳ್ತವೆ ಆ ದೊಡ್ಡ ಪಾತ್ರೆಗಳಲ್ಲಿ ಕುದಿಸ್ತಾ ಇದ್ದಾಗ. ಎಷ್ಟು ಅವರು ಟನ್ಗಟ್ಟಲೆ ಮಾಡ್ತಾರೆ, 5 ಗ್ರಾಮ್ 50 ಗ್ರಾಮ್ 20 ಗ್ರಾಮ್ ಮಾಡಿದರೆ ಆಗೋದಿಲ್ಲ, ಟನ್ಗಟ್ಟಲೆ ದೊಡ್ಡ, ಆಲ್ಮೋಸ್ಟ್ ಈ ರೂಮ್ಗಿಂತ ದೊಡ್ಡ ವ್ಯಾಟ್ಸ್ ಅಂತಾರೆ ಅದನ್ನು, VAT. ದೊಡ್ಡ ಪಾತ್ರೆಗಳಲ್ಲಿ ಕುದಿಸ್ತಾರೆ ಕಂಪ್ನಿಗಳಲ್ಲಿ. ಆ ಕುದಿಸೋದಿಗೆ ಆ ವಾಸನೆ ಅಂತ ಹೋಗ್ತಾ ಇದೆ, ಬಂದು ಬೀಳ್ತಾ ಇವೆ, ಏನು ಮಾಡೋದು, ತೆಗಿಯೋಕ್ಕಾಗಲ್ವಲ್ಲ ಅಂತ ಹೋಗಿ FDA ಅಂತ ಒಂದು ಗುಣಮಟ್ಟವನ್ನು ಕಾಯ್ದುಕೊಳ್ಳೋ ಒಂದು ದೊಡ್ಡ ಸಂಸ್ಥೆ ಅಮೆರಿಕಾದಲ್ಲಿ, ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಆಫ್ ಅಮೆರಿಕಾ ಅಂತ, ಅವರು ಸರ್ಟಿಫಿಕೇಟ್ ಕೊಟ್ಬಿಟ್ರೆ ಆಯಿತು, ಇದು ಬೆಸ್ಟ್ ಅಂತ. FDA ಅಪ್ರೂವಲ್ ಆಗಿದೆ ಅಂದರೆ ನಿಮಗೆ ಬಿಸ್ನೆಸ್ ಈಸ್ ಅಪ್ರೂವ್ಡ್, ಬಿಲಿಯನ್ಸ್ ಆಫ್ ಡಾಲರ್ಸ್, ಟ್ರಿಲಿಯನ್ಸ್ ಆಫ್ ಡಾಲರ್ಸ್, ನೋ ಪ್ರಾಬ್ಲಮ್. ನನಗೆ ಯಾಕೆ ಇದೆಲ್ಲ ಗೊತ್ತಾಯಿತು ಅಂದರೆ, ಅಮೆರಿಕಾದಲ್ಲಿ ಪ್ರತಿಯೊಬ್ಬ ಹುಡುಗಿ ಅಥವಾ ಹುಡುಗ 16 ವರ್ಷ ಒಳಗಡೆ ಕನಿಷ್ಠ ಅಂದರೆ ವಾರದಲ್ಲಿ 2 ಸತಿ ಆ ಪಫ್ ಹೊಡ್ಕೋತಾ ಇರ್ತಾರೆ. ಪುಫ್ ಅಂತಂದರೆ ಉಸಿರಾಟ ಕಷ್ಟ ಆಗಿರುತ್ತೆ, ಆಸ್ತಮಾ ಅಂತಾರೆ ಇಂಗ್ಲೀಷಲ್ಲಿ. ಆ ವೀಸಿಂಗ್ ಅಂತ ಸೌಂಡ್ ಬರುತ್ತೆ. ಅಂದರೆ ಯಾಕೆ ಈ ಚಾಕ್ಲೇಟ್ ತಿನ್ನೋರಿಗೆ
ಈ ಉಸಿರಾಟ ತೊಂದರೆ ಬರುತ್ತೆ ಅಂತ ಯೋಚನೆ ಮಾಡಿದ್ರೆ ನಿಮಗೆ ಆ ಲಿಂಕ್ ಗೊತ್ತಾಗತ್ತೆ. ಕಾಕ್ರೋಚ್ ತಿನ್ನಬೇಕಾಗಿಲ್ಲ, ನೀವು ಕಾಕ್ರೋಚ್ ಇರೋ ಜಾಗದಲ್ಲಿ ಕೂತಿದ್ರೆ ಸಾಕು 2 ಗಂಟೆ ನಿಮಗೆ ಶ್ವಾಸಕೋಶಗಳಲ್ಲಿ ಈ ಲೀಷನ್ಸ್ ಅಂದರೆ ಮಚ್ಚೆಗಳ ಥರ ದೊಡ್ಡದಾಗಿ ಹರಡಕ್ಕೆ, ಅದರಲ್ಲಿ 28 ಥರ ಸೂಕ್ಷ್ಮ ಜೀವಿಗಳು ನಿಮ್ಮ ಶ್ವಾಸಕೋಶಗಳನ್ನು ರೋಗದ ಕಡೆಗೆ ತಗೊಳ್ಳೋದಕ್ಕೆ ನಿಸ್ಸೀಮರಾಗಿರುವಂಥವು ಸೂಕ್ಷ್ಮಜೀವಿಗಳಿದೆ. ತಿನ್ನಬೇಕಾಗಿಲ್ಲ, ಅದರ ಜೊತೆ ಇದ್ದರೆ ಸಾಕು. ನಾವೇನು ಮಾಡ್ತಾಯಿದ್ವಿ, ನಮ್ಮ ಮಕ್ಕಳಿಗೆ ಬೆಳಗ್ಗೆ ಎದ್ದು ತಿನ್ನಿಸ್ತಾ ಇದ್ವಿ. ಒಂದು ಕಡೆ ಹಾಲನ್ನು, ಹಾರ್ಮೋನುಯುಕ್ತ ಹಾಲನ್ನು ಕುಡಿಸ್ತಾ ಇದ್ದೀವಿ. ಆ ಹಾಲಿಗೂ ನಮ್ಮ ಹಾಲಿಗೂ ಏನು ವ್ಯತ್ಯಾಸ ಅಂದರೆ ಅದರಲ್ಲಿ A2 ಅಂತ ಒಂದು ಪ್ರೋಟೀನ್ ಇದೆ. ನಮ್ಮ ದೇಸಿ ಹಾಲಿನಲ್ಲಿ, ಹಸು ಹಾಲಿನಲ್ಲಿ A1 ಅಂತ ಒಂದು ಪ್ರೋಟೀನ್ ಇದೆ. ಆ A2 ಪ್ರೋಟೀನು ಕುಡಿದ್ರೆ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗುತ್ತೆ. ಈ A1 ಹಾಲನ್ನು ಕುಡಿದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ನೋಡಿ, ಕಳೆದ 15 ವರ್ಷದಿಂದ ದಿವಸಕ್ಕೆ 100 ಜನ ನೋಡ್ತಾ ಇದ್ದೀನಿ. ಎಂಥ ಭಯಂಕರ ರೋಗಿಗಳು ಬರ್ತಾ ಇದೆ ಅಂದರೆ, ನಾಳೆ ನಾಡಿದ್ದು ಇನ್ನು ಮೇಲೆ ಹತ್ತೋಗ್ತೀವಿ ಡಾಕ್ಟ್ರೇ, ಅಪಾಯಿಂಟ್ಮೆಂಟ್ ಕೊಡಲೇಬೇಕು ಅಂತಾರೆ. ಡಾಕ್ಟ್ರೇ, ನನ್ನ ಹತ್ರ ಅಪಾಯಿಂಟ್ಮೆಂಟ್ ಇಲ್ಲ, ನಾನು ನೋಡೋಕ್ಕಾಗೋದಿಲ್ಲ, ಈ ಥರ ಹೇಳಬೇಡಿ ಡಾಕ್ಟ್ರೇ. ನನ್ನ ಮಗು ಈಗ 8 ವರ್ಷ ಮಗು, ಡಯಾಬಿಟಿಸ್ ರೋಗ ಬಂದಿದೆ. ಬೆಳಗ್ಗೆ 10 ಯೂನಿಟ್ ಇನ್ಸುಲಿನ್ ಚುಚ್ತಾ ಇದ್ದೀವಿ, ಸಾಯಂಕಾಲ 10 ಯೂನಿಟ್ ಇನ್ಸುಲಿನ್ ಚುಚ್ತಾ ಇದ್ವಿ, ಮಧ್ಯದಲ್ಲಿ ಆವಾಗ ಪ್ರಜ್ಞೆ ತಪ್ಪಿ ಬೀಳ್ತಾ ಇದ್ದಾಳೆ ಡಾಕ್ಟ್ರೇ ಅಂತ. ಆ ಡಾಕ್ಟ್ರಿಗೆ ಫೋನ್ ಮಾಡಿದರೆ ಚಾಕ್ಲೇಟ್ ಬಾಯಿಗೆ ಹಾಕಿ ಅಂತ ಒಂದು ಸ್ಪೆಷಲ್ ಚಾಕ್ಲೇಟ್ ಪ್ಯಾಕೆಟಲ್ಲಿ ಇಟ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಆ ಚಾಕ್ಲೇಟ್ ಬಾಯಿಗೆ ಹಾಕಿದ್ರೆ ಸ್ವಲ್ಪ ಪ್ರಜ್ಞೆ ಬರುತ್ತೆ, ಮತ್ತೆ ಇನ್ಸುಲಿನ್ನು ಚುಚ್ಕೊಳ್ಳಿ, ಶುಗರ್ ಜಾಸ್ತಿ ಆದರೆ ನೋಡಿಕೊಂಡು ಅಂತಾರೆ. ಈ ಗೋಳೆಲ್ಲ ಆಗ್ತಾ ಇಲ್ಲ, ಮಗು ಬೀಳ್ತಾ ಇದ್ದಾಳೆ, ಹೋಗ್ತಾ ಇದ್ದಾಳೆ, ದೊಡ್ಡವಳು 8 ವರ್ಷ ಆಗಿದೆ, ಹಿಂಗೆ ಇದ್ದಾಳೆ, ಬೆಳೀತಾ ಇಲ್ಲ ಅಂತ. ಸೊ ನೀವು ಅಪಾಯಿಂಟ್ಮೆಂಟ್ ಕೊಡಬೇಕು ಅಂತ. ಮೊನ್ನೆ ಡಿಲ್ಲಿಯಿಂದ ಒಂದು ಫೋನ್ ಕಾಲ್ ಬಂತು. 16 ವರ್ಷ ಹುಡುಗ, ಆಲ್ರೆಡಿ 6 ವರ್ಷದಿಂದ ಇನ್ಸುಲಿನ್ ಚುಚ್ಕೋತಾ ಇದ್ದಾರೆ. ಆದರೆ ಅಲ್ಲಿ ಟೆಕ್ನಾಲಜಿಕಲಿ ಹೈಲಿ ಅಡ್ವಾನ್ಸ್ಡ್ ಅಂತೆ. ತೊಡೆಗೆ ಒಂದು ಚಿಪ್ ಹಾಕಿ ಕೂರಿಸ್ಬಿಟ್ಟಿದ್ದಾರೆ. ವಾರ ಹೋಗಿ ಅಲ್ಲಿ ಚಾರ್ಜ್ ಮಾಡ್ಕೋಬೇಕು ಆ ಹುಡುಗ. ಆ ಹಾಸ್ಪಿಟ್ಲಲ್ಲಿ ಕೂತು ಏನು ಚಾರ್ಜ್ ಮಾಡಬೇಕು? ಇನ್ಸುಲಿನ್ನು ಮತ್ತು ಆ ಸಾಫ್ಟ್ವೇರು ಕ್ಲೀನ್ ಮಾಡೋದಕ್ಕೆ. ಎಷ್ಟು ಗ್ಲೂಕೋಸ್ ಹೆಚ್ಚಾದರೆ ಅಷ್ಟು ಅದೇ ನೋಟ್ ಮಾಡಿಕೊಂಡು ಅಷ್ಟಕ್ಕೆ ಬೇಕಾಗಿರೋ ಇನ್ಸುಲಿನ್ನ ಚುಚ್ಚುತ್ತಂತೆ. ಈ ಥರ ಕೇಸ್ಗಳನ್ನು ಹೇಳ್ತಾ ಹೋದರೆ ಪ್ರತಿಯೊಂದು ಪೇಷಂಟ್ ನೋಡಿದಾಗ, ಅಯ್ಯೋ ನನ್ನ ಮಗುಗೆ ಹಿಂಗಾದರೆ ಹೆಂಗೆ, ಅಯ್ಯೋ ನನ್ನ ವೈಫಿಗೆ ಹಿಂಗ, ಗರ್ಭಕೋಶ ಗಡ್ಡೆಗಳು ಎಲ್ಲರಿಗೂ ತೆಗಿರಿ. ಅಮೆರಿಕಾದಲ್ಲಿ ಅದೊಂದು ದೊಡ್ಡ ಬಿಸ್ನೆಸ್. ಗಡ್ಡೆ ಇದೆಯಾ, ಗರ್ಭಕೋಶ ತೆಗೆದು ಬಿಡ್ರಿ, ಕತ್ತಿ ಚಾಕು ರೆಡಿಯಾಗಿ ಇಟ್ಕೊಂಡಿರ್ತಾರೆ. ಆಯುರ್ವೇದ, ನ್ಯಾಚುರೋಪತಿ, ಈ ಪತಿ ಆ ಪತಿ ಎಲ್ಲ ಪತಿಗಳಿವೆ. ಡಾಕ್ಟರ್, ಫಸ್ಟ್ ನಿಮಗೆ ಕಾನ್ಸ್ಟಿಪೇಷನ್ ಆಗಿದೆ, ಕಕ್ಕ ಸರಿಯಾಗಿ ಬರ್ತಾ ಇಲ್ಲ, ಕ್ಲೀನ್ ಮಾಡ್ಬೇಕು ನಿಮಗೆ. ಈ ಕಡೆಯಿಂದ ಆ ಕಡೆ ಓಡಾಡ್ರಿ, ಬಿಸಿ ನೀರು ಕುಡೀರಿ, ಕಾಫಿ ಕುಡೀರಿ, ಟೀ ಕುಡೀರಿ, ಸಿಗರೇಟ್ ಸೇರಿ, ಇದು ಮಾಡಿ ಅದು ಮಾಡಿ. ಕಕ್ಕ ಬರಲ್ಲ ಅಂದರೆ ಬಿಸಿ ನೀರು ಪಂಪ್ಗಾಗಿ ಪುಸ್ ಅಂತ ಹೊಡ್ಕೊಳ್ರಿ, ಬರುತ್ತೆ. ಈ ಡಲ್ಕೊಲ್ಯಾಕ್ಸ್ ತಗೊಂಡು ಕಕ್ಕ ಬರೋಕ್ಕೆ ಆಗದೆ ಇರೋರೆಲ್ಲರೂ ಈ ಕೆಲಸಗಳು ಮಾಡ್ತಾ ಇದ್ದಾರೆ. ಇದು ಮಾಡಿರಿ, ಈ ಆಸನ ಮಾಡಿರಿ, ಆಮೇಲೆ ಎತ್ರಿ ಕಾಲು, ಕೈ ಎತ್ರಿ. ಸಹಜವಾಗಿ ಕಕ್ಕ ಯಾಕೆ ಬರ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇಲ್ಲ ನಾವು. ಯಾಕೆ ಸರಿಯಾಗಿ? ಇಟ್ಸ್ ಕಾಲ್ಡ್ ನೇಚರ್ ಕಾಲ್. 5:15 ಠಂಗ್ ಅಂತ ಗಂಟೆ ಹೊಡೆದಂಗೆ ಆ ಕಡೆ ಹೋಗಬೇಕು, ಅತ್ಲ ಕಡೆ 2 ನಿಮಿಷದಲ್ಲಿ ವಾಪಸ್ ಬರಬೇಕು. ನೀರು ಹಾಕಿದ್ರೆ ಅದು ಅಂಟ್ಕೋಬಾರ್ದು. ನಿಮ್ಮ ಮಕ್ಕಳು 2 ನಿಮಿಷದಲ್ಲಿ ಹಂಗೆ ಬರ್ತಾ ಇದ್ದಾರೆ. ಅವ್ರ ಕಕ್ಕ ಎಷ್ಟೊತ್ತಿಗೆ ಹೋಗ್ತಾ ಇಲ್ಲ ರೀ, ಆ ಟಾಯ್ಲೆಟ್ನ ಕ್ಲೀನ್ ಮಾಡೋಕ್ಕಾಗೋದಿಲ್ಲ, ಅಂಟ್ಕೊಳ್ತಾ ಇದೆ. ಎಲ್ಲರೂ ಕಾನ್ಸ್ಟಿಪೇಟ್, ದ ಹೋಲ್ ವರ್ಲ್ಡ್ ಈಸ್ ಕಾನ್ಸ್ಟಿಪೇಟ್. ಗ್ಯಾಂಗ್ರೀನ್ ಅಂತ ಬರ್ತಾರೆ ನನ್ನ ಹತ್ರ ಫುಲ್ಲು. ನಾಳೆ ಆಪ್ರೇಷನ್ ಮಾಡಬೇಕು, ಕಾಲು ತೆಗಿಬೇಕು ಅಂತ ಔಷಧಿ ಕೊಡ್ತೀನಿ, ಹಿಂಗೆ ಮಾಡಪ್ಪ ವಾಸಿ ಆಗತ್ತೆ. 3 ತಿಂಗಳಿಗೆ ರೆಡಿ ಆಗ್ತಾರೆ. 1 ಗಂಟೆ ಕಾಲ ನಡಿಯಪ್ಪ, ನಡಿಲೇಬೇಕು ನೀವು ಅಂತ ಹೇಳಿರ್ತೀನಿ, ನಡೀತಾರೆ, ಆರಾಮಾಗ್ತಾರೆ. 3 ತಿಂಗಳಾದಮೇಲೆ ಮೆತ್ತಿಗೆ ಏನು ಮಾಡ್ತಾರೆ, ಅವರು ಹೇಳೋದಿಲ್ಲ, ಅವರ ಹೆಂಡತಿನ ಕಳಿಸ್ತಾರೆ ನನ್ನ ಕ್ಲಿನಿಕ್ಕಿಗೆ. ನೋಡು ಕೇಳು ಹಿಂದೆಯಿಂದ ಕೇಳು ಅಂತಾರೆ. ಏನಮ್ಮ ಕೇಳೋದು, ನಿಮ್ಮ ಮನೆಯವರು ಕೇಳು ಅಂತ ಇದೆ. ಏನಿಲ್ಲ, ನಾಳೆಯಿಂದ ನಾರ್ಮಲ್ ಊಟ ಮಾಡ್ಬೋದಾ ಅಂತ ಕೇಳ್ತಾ ಇದ್ದಾರೆ. ನಾನು ಇದೆಲ್ಲ ತಿನ್ನಬಾರ್ದು, ಬೇರೆ ಪದಾರ್ಥಗಳು ತಿನ್ನಬೇಕು ಅಂತ ಹೇಳಿರ್ತೇನೆ. ಅಂದರೆ ಅವ್ರಿಗೆ ತಲೆಗೆ ಹೋಗ್ತಾ ಇಲ್ಲ. ತಿಂದಿದ್ದು ಕೆಟ್ಟಿರೋದ್ರಿಂದ ನಿನಗೆ ಈ ರೋಗ ಬಂದಿತ್ತು,
ಅದನ್ನು ವಾಸಿ ಮಾಡೋದಕ್ಕೆ ಅಂತ ನಾನು ನಿಮಗೆ ಬೇರೆ ಪದಾರ್ಥಗಳನ್ನು ತಿನ್ನಕ್ಕೆ ಹೇಳಿದ್ದೀನಿ. ಅದರಿಂದ ವಾಸಿಯಾಗಿದೆ. ಕಾಲು ಕಟ್ ಮಾಡೋದು, ಮೇಲೆ ಹೋಗೋದು ನಿಂತು ಹೋಗಿದೆ. ಮೊನ್ನೆ ಒಬ್ಬ ಆಕೆನ ಕರ್ಕೊಂಬಂದಿದ್ದಾರೆ, ಆ್ಯಂಬುಲೆನ್ಸಲ್ಲಿ ಹಾಗೆ ಕೂತಿದ್ದಾರೆ, ಬರೋಕ್ಕಾಗ್ತಾ ಇಲ್ಲ, ಕೈ ತೊಳ್ಕೊಂಡು ಬಿಟ್ಬಿಟ್ಟಿದ್ದಾರೆ. ಆ ಸ್ಟೆರಾಯ್ಡ್ಸ್ ಕೊಟ್ಟು 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 ಆಕೆ ಕೈ ಕಾಲು ಹಿಂಗಾಗ್ಬಿಟ್ಟಿದೆ, ರುಮೆಟಿಕ್ ಆರ್ಥ್ರೈಟಿಸಮ್ ಅಂತ. ಅದಕ್ಕೆ ಜೊತೆಗೆ ಡಯಾಬಿಟಿಸ್ ಇದೆ, ಹಾರ್ಟ್ ಊತ ಆಗ್ಬಿಟ್ಟಿದೆ, ಕೈ ಕಾಲು ಹಿಂಗೆ ಊದ್ಕೊಂಡು ಹೂ ಅಂತ ಬಂದಿದ್ದಾರೆ, ಬಿದ್ಕೊಂಡಿದ್ದಾರೆ. ಮೇಲಕ್ಕೆ ಬರೋಕ್ಕಾಗಲ್ಲ ಡಾಕ್ಟ್ರದೇ. ನಾನೇ, ನಂದು ಕ್ಲಿನಿಕ್ ಮನೆ ಮೇಲೆ ಇದೆ, ಫಸ್ಟ್ ಫ್ಲೋರಲ್ಲಿ. ಕೆಳಗಡೆ ಇಳಿದು ನೋಡಿದ್ದೀನಿ. ಬಂದು ನೋಡಮ್ಮ ಈ ಲಿಸ್ಟು, 12 ಟ್ಯಾಬ್ಲೆಟ್ಸ್ ಕೊಡ್ತಾ ಇದ್ದಾರೆ, ಅದ್ರ ಜೊತೆಗೆ ಇನ್ಸುಲಿನ್ ಚುಚ್ಚುತ್ತಾ ಇದ್ದಾರೆ. ಬಿಸಾಕಿ ಅಮ್ಮ ಟ್ಯಾಬ್ಲೆಟ್ಸನ್ನೆಲ್ಲ, ನಾನೇ ನಿಮಗೆ ಒಂದು ಧಾನ್ಯ ಕೊಡ್ತೀನಿ, ಅದನ್ನು ಊಟ ಮಾಡಿಕೊಂಡು 9 ಡೇಸ್ ತಿನ್ಕೊಂಡು ಬನ್ನಿ ಬದುಕಿದ್ರೆ ಅಂತ ಈ ಡೈರೆಕ್ಟಾಗಿ ಹಿಂಗೆ ಹೇಳಿ ಕಳಿಸ್ದೆ. ಯು ವಾಂಟ್ ಬಿಲೀವ್, 10ನೇ ದಿವಸ ಆಕೆ ನನ್ನ ಕ್ಲಿನಿಕ್ಗೆ ಬಂದು ನನ್ನ ರೂಮಲ್ಲಿ ಕೂತಿದ್ದಾರೆ. ಐ ವಾಸ್ ನಾಟ್ ಸರ್ಪ್ರೈಸ್ಡ್. ಅದು 1000 ಸತಿ ಆಗಿದೆ ನನಗೆ ಆಲ್ರೆಡಿ ಈ ಕೇಸು. 1000 people have done that for me. It's not because I have done it. ನಾನು ಕೊಟ್ಟಿರೋ ಆ ಧಾನ್ಯದ ಮಹತ್ವ ಅದು. ಅಂದರೆ ನಾವು ತಿಂತಾ ಇರೋ ಧಾನ್ಯಗಳು ಸರಿ ಇಲ್ಲ, ನಾವು ಹಿಂದೆ ಅದರ ಹೆಸರು ನವಣೆ ಅಂತ. ನವಣೆ ಧಾನ್ಯವನ್ನು ಕೊಟ್ಟು ಆಕೆಗೆ ಬೆಳಗ್ಗೆ ಮೇಲೆ ಹೋಗೋಕೆ ರೆಡಿ ಇದ್ದೀನಿ ಅಂತ ಹೇಳೋ ಸ್ಥಿತಿಯಿಂದ ಶಿ ಕೇಮ್ ಅಪ್ ಅಂಡ್ ಸೆಟ್. ನಗ್ತಾ ಇದ್ದಾರೆ, ಜೋಕ್ಸ್ ಆಗ್ತಾ ಇದ್ದಾರೆ. ಡಾಕ್ಟ್ರೇ ಏನು ಖುಷಿ ಇದ್ದೀನಿ, ಎಷ್ಟು ಚೆನ್ನಾಗಿದ್ದೀನಿ, ನಮ್ಮ ಮನೆಯವರು ಎಲ್ಲರೂ ಅದೇ ತಿಂತಾ ಇದ್ದಾರೆ. ಈಗ ನವಣೆ ಎಂಥ ಅದ್ಭುತವಾದ ಧಾನ್ಯ ಅಂದರೆ ಫಾಕ್ಸ್ಟೈಲ್ ಮಿಲೆಟ್ ಅಂತಾರೆ ಇಂಗ್ಲೀಷಲ್ಲಿ. ನಾನು ಅದನ್ನು ಸಿರಿಧಾನ್ಯ ಅಂತ ಕರಿತೀನಿ. ಅಂದರೆ 1 kg ನವಣೆ 10 ಜನ ಊಟ ಮಾಡಬಹುದು. ಇದೇ ಬಿಳಿ ಅಕ್ಕಿ ಗೋಧಿ ಆದರೆ 4 ಜನ ಮುಗಿಸ್ಬಿಡ್ತಾರೆ. ಅದು ಎಂಥ ಅದ್ಭುತ ಅಂದರೆ ಆ ನವಣೆ ಯಾಕೆ ಇಷ್ಟು ಅದ್ಭುತ? ನಮ್ಮ ದೇಶದಲ್ಲಿ ಇಂಥ ಧಾನ್ಯಗಳು 108 ಇದೆ. ನನಗೀಗ 16 ಧಾನ್ಯ ಗೊತ್ತಾಗಿದೆ. ಇನ್ನೊಂದು ಕೇಸ್ ಹೇಳ್ತೀನಿ. 30 ವರ್ಷ ವಯಸ್ಸು, ಕಳೆದ 18 ವರ್ಷದಿಂದ ಟೆಗ್ರಿಟಾಲು ಬೆಳಗ್ಗೆ 500 ಮಿಲಿಗ್ರಾಮು, ರಾತ್ರಿ 500 ಮಿಲಿಗ್ರಾಮು, ಮಧ್ಯದಲ್ಲಿ ಮತ್ತೆ ಜೆಪ್ಟಾಲ್ ಅಂತ ಇನ್ನೊಂದು ಟ್ಯಾಬ್. ಆ ಮಗುಗೆ ಫಿಟ್ಸ್ ಪುಟ 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 ಅಂತ ಫಿಟ್ಸ್ ಬರ್ತದೆ. ದಿವಸಕ್ಕೆ 10 ಸತಿ 15 ಸತಿ ಬರ್ತಾ ಇದೆ. ಟ್ಯಾಬ್ಲೆಟ್ ತಗೋತಾನೆ ಇದ್ದಾರೆ. ಡಾಕ್ಟ್ರ್ ಹತ್ರ ಹೋದರೆ ಇನ್ನೊಂದು 100 ಮಿಲಿಗ್ರಾಮ್ ಜಾಸ್ತಿ ಮಾಡ್ತಾರೆ. ಮತ್ತೆ 1-2 ತಿಂಗಳಾದಮೇಲೆ ಡಾಕ್ಟ್ರ್ ಮತ್ತೆ ಬರ್ತಾ ಇದೆ, ಇನ್ನೊಂದು 100 ಮಿಲಿಗ್ರಾಮ್ ಜಾಸ್ತಿ ಮಾಡಿ. ಅದು ಎಷ್ಟಾಗಿದೆ ಅಂದರೆ ಆ ಮಗು 30 ವರ್ಷ ಮಗು ಬುದ್ಧಿಮಾಂದ್ಯರಾಗ್ಬಿಟ್ಟು 3 ವರ್ಷ ಮಗು ಥರ ಬಿಹೇವ್ ಮಾಡ್ತಾರೆ. ಅಂದರೆ ಕಕ್ಕ ಮಾಡೋದು ಗೊತ್ತಾಗೋದಿಲ್ಲ, ಉಚ್ಚೆ ಮಾಡೋದು ಗೊತ್ತಾಗೋದಿಲ್ಲ. ಆ ತಾಯಿ ನೋವು ನೋಡೋಕ್ಕೆ ಅವ್ರು ಹೇಳ್ತಾ ಇದ್ದರೆ ಇಡೀ ರಾತ್ರಿ ನಿದ್ದೆ ಬರೋದಿಲ್ಲ. ಸಾಧನೆ ಮಾಡಬೇಕು, ಕೂತ್ಕೊಂಡು ಯೋಗ 30 ಗಂಟೆ ಮಾಡಿದ್ರೆ ನಿದ್ದೆ ಬರುತ್ತೆ ಆ ನೋವು ಕೇಳ್ಕೊಂಡ್ಮೇಲೆ. ಸರಿಮಾ, ಏನೋ ಒಂದು ಔಷಧಿ ಕೊಡ್ತೀನಿ, ಆದರೆ ನೀವು ದೇರ್ ಆರ್ 3 ಗ್ರೈನ್ಸ್: ನವಣೆ, ಆರ್ಕ, ಸಾಮೆ. ಆರ್ಕ ಅನ್ನೋದು ಒಂದು ಅಕ್ಕಿ, ಆದಿ ಬೀಜ ಅದು. ಆರ್ಕ ಅಂದರೆ ಹೆಸರೇ ಸೂರ್ಯಂದು. ಅಂದರೆ ಬಿಸಿಲಲ್ಲೂ ಸ್ವಲ್ಪ ಇಬ್ನಿ ಹೀರ್ಕೊಂಡು ಬೆಳೀತಕ್ಕಂಥ ಅದ್ಭುತವಾದ ಧಾನ್ಯ ಅದು. ಈ 3 ಧಾನ್ಯ ಆತನಿಗೆ ಕೊಟ್ಟು 3 ತಿಂಗಳಾದ ಮೇಲೆ ಈಗ ಆತ ತಾಯಿಗೆ ಅಡುಗೆ ಮಾಡಿ, ತರಕಾರಿ ಕಟ್ ಮಾಡಿ, ಮಾರ್ಕೆಟ್ಗೆ ಹೋಗಿ ಎಲ್ಲ ತಗೊಂಡು ಬಂದು ಈಗ 3 ತಿಂಗಳಲ್ಲ, ಈಗ ಆಲ್ರೆಡಿ 6 ಇಯರ್ಸ್ ಆಗಿದೆ. ಒಂದು ದಿವಸನೂ ಫಿಟ್ಸ್ ಬಂದಿಲ್ಲ. ಆ್ಯಕ್ಚುಲಿ ಅವ್ರಿಗೆ ಹೇಳಿದೆ, ನೋಡಿಮ್ಮ ಈ ಟ್ಯಾಬ್ಲೆಟ್ಸಿಂದ ಏನೂ ಉಪಯೋಗ ಆಗ್ತಾ ಇಲ್ಲ, ಒಂದು 3 ವಾರ ಫಿಟ್ಸ್ ಬರ್ಬೋದು, ಇಷ್ಟು ದಿವಸ ಒದ್ದಾಡಿದ್ದೀರಾ, ಅದರಿಂದ ಏನು ತೊಂದರೆ ಆಗಲ್ಲ ಅಂತ ಅವ್ರಿಗೆ ಭಯವಾಗಿ, ಇಲ್ಲ ಡಾಕ್ಟ್ರೇ ಸ್ವಲ್ಪ ಸ್ವಲ್ಪ ಕಮ್ಮಿ ಮಾಡ್ತೀವಿ ಅಂತ ಹೇಳಿ ಅವ್ರದ್ದೇ ಒಂದು ಪ್ಲ್ಯಾನಲ್ಲಿ 500 ಮಿಲಿಗ್ರಾಮ್ ರಾತ್ರಿ, 500 ಮಿಲಿಗ್ರಾಮ್ ಬೆಳಗ್ಗೆ ಇರೋದನ್ನು 400 ಮಿಲಿಗ್ರಾಮು 400 ಮಿಲಿಗ್ರಾಮ್ ಅಂತ ಮಾಡಿಕೊಂಡು
ನಾನೇ ಒಂದು ದೊಡ್ಡದಾಗಿ ಟೇಬಲ್ ಬರೆದು ಕೊಟ್ಟು 3 ದಿವಸ ಆದಮೇಲೆ ಇನ್ನೂ ಕಮ್ಮಿ ಮಾಡಿ, 4 ದಿವಸ ಆದಮೇಲೆ ಕಮ್ಮಿ ಮಾಡಿ ಅಂತ ದೊಡ್ಡದಾಗಿ ಟೇಬಲ್ ಬರೆದು ಕೊಟ್ಟ ಮೇಲೆ ಈಗ ಇಟ್ ಈಸ್ ಬೀನ್ 6 years ದಟ್ ಬಾಯ್ ಹ್ಯಾಸ್ ಬೀನ್ ಕಂಪ್ಲೀಟ್ಲಿ ನಾರ್ಮಲ್, ಹ್ಯಾಪಿಯಾಗಿದ್ದಾರೆ. ಬಟ್ ದ ಮೊಮೆಂಟ್ ದೇ ಗೋ ಔಟ್, ಎಲ್ಲೋ ಮದುವೆಗೆ ಹೋಗಿ ಈ ಸ್ವೀಟು ಅದು ಇದು ತಿನ್ಕೊಂಡು ಬಂದ ತಕ್ಷಣವೇ ಮಂಕ ಆಗ್ತಾನೆ, ಫಿಟ್ಸ್ ಬರ್ತಾ ಇಲ್ಲ, ಮಂಕ ಆಗ್ತಾನೆ, 2-3 ದಿವಸ ಕಕ್ಕ ಬರೋದಿಲ್ಲ, ಮಂಕಾಗಿ ಬಿದ್ದುಕೊಂಡಿರ್ತಾನೆ. ಈ ಥರ ಕೇಸ್ಗಳು 400-500 ಕೇಸಸ್ ಇದೆ ನಮ್ಮ ಮಕ್ಕಳಿಗೆ. ಫಿಟ್ಸ್ ಬರೋದು ಪೂರ್ತಿ ನಿಂತಿರೋದು ವೆನ್ ದೇ ಆರ್ ಈಟಿಂಗ್ ದಿಸ್ ಗ್ರೇಸ್. ಆ ನವಣೆಯಲ್ಲಿ ಥೈಮೀನ್ ಅಂತ ಒಂದು ಅದ್ಭುತವಾದ ಪದಾರ್ಥ ಇದೆ, ಯಾವ ಧಾನ್ಯದಲ್ಲೂ ಇಲ್ಲ. ಅದು ಈ ನರಗಳ ದೌರ್ಬಲ್ಯವನ್ನು ನಿವಾರಣೆ ಮಾಡುತ್ತೆ. ಅಂದರೆ ನೀವು ನಿಮ್ಮ ಹೆಂಡತಿ ಗರ್ಭವತಿಯಾದಾಗ ಸಾಮೆ ನವಣೆ ಆರ್ಕ ತಿಂದಿರಲಿ, ಇಲ್ಲ ಅಂದರೆ ಜ್ವರ ಬರುತ್ತೆ, ರೋಗಾನು ಬರುತ್ತೆ. ಏನಿದು ಮಹತ್ವ? ಯಾಕೆ ಈ ಧಾನ್ಯಗಳು ಅಷ್ಟು ಅದ್ಭುತಗಳನ್ನು ಸೃಷ್ಟಿ ಮಾಡಿವೆ? ಹಿಂದೆ ಇಡೀ ಡೆಕ್ಕನ್ ಪ್ಲ್ಯಾಟು ಅಲ್ಲಿ ಈ ಧಾನ್ಯಗಳನ್ನೇ ಬೆಳೆದುಕೊಂಡು ತಿಂತಾ ಇದ್ದಿದ್ದೆಲ್ಲರೂ, ಕುಟ್ಟುಕೊಂಡು ತಿಂತಾ ಇದ್ವಿ. ಬೈ 2025 ಎವ್ರಿ ಅದರ್ ಪರ್ಸನ್ ಈಸ್ ಡಯಾಬಿಟಿಕ್ ಪೇಷಂಟ್ ಆಗ್ತಾರೆ ಅಂತ WHO ಅವರು ದೊಡ್ಡದಾಗಿ ಅನೌನ್ಸ್ ಮಾಡ್ತಾರೆ. ನಮ್ಮ ಫಾರ್ಮಸ್ಯೂಟಿಕಲ್ ಕಂಪನೀಸ್ ಆರ್ ವೆರಿ ಹ್ಯಾಪಿ, ವೆರಿ ಹ್ಯಾಪಿ. $1 billion ಬಿಸ್ನೆಸ್ಸು $1 trillion ಬಿಸ್ನೆಸ್ ಆಗತ್ತೆ ಅಂತ ಖುಷಿಯಾಗಿದ್ದಾರೆ. ಅರೆ, ಇಷ್ಟು ಜನಕ್ಕೆ ರೋಗ ಬರ್ತಾ ಇದೆ, ನಾವೇನು ತಪ್ಪು ಮಾಡ್ತಾ ಇದ್ವಿ ಅಂತ ಪಾರ್ಲಿಮೆಂಟಲ್ಲಿ ಒಬ್ಬನಿಗಾದರೂ ತಲೆಗೆ ಹೊಲಿಬೇಡವಾ? ಒಬ್ರಿಗೂ ಹಿಂದೆ ಏನಾಗಿದೆ ನಮಗೆ ಅಂತ ನೋಡ್ಕೊಳ್ಳೋಕ್ಕೆ ವ್ಯವಧಾನನೇ ಇಲ್ವಾ ನಮಗೆ? ವಾಟ್ ಆರ್ ವಿ ಬಿಕಮಿಂಗ್? ಏನಾಗಿದೆ ನಮಗೆ? ಈ ಪ್ರಶ್ನೆಗಳು ತುಂಬ ಗಂಭೀರವಾದವು. ಎವ್ರಿ ಒನ್ ಶುಡ್ ಸ್ಟಾಪ್, ಸಿಟ್, ಥಿಂಕ್. 20, 30, 40. ನಾನು ಫಸ್ಟ್ ಬಂದಾಗ 50 ವರ್ಷಕ್ಕೆ ಡಯಾಬಿಟಿಸ್ ರೋಗ ಅಂತ ಬರೋರು ಈಗ 20 ವರ್ಷದವರು ಬುಡು ಅಂತ ಬರ್ತಾ ಇದ್ದಾರೆ. ಇವತ್ತು ಡಯಾಬಿಟಿಕ್ ಪೇಷಂಟ್ಸ್ಗೆ ಅಂತ ನಾವು ಸಪ್ರೇಟಾಗಿ ಅಪಾಯಿಂಟ್ಮೆಂಟ್ ಕೊಡ್ತೀವಿ. ನಾನು ಕೊಡೋ 250 ಅಪಾಯಿಂಟ್ಮೆಂಟಲ್ಲಿ 80 ಜನ ಡಯಾಬಿಟಿಕ್ ಪೇಷಂಟ್ಸ್. ಕ್ಯಾನ್ ಯು ಬಿಲೀವ್ ದಿಸ್? ಯು ಗಾಟ್ ಟು ಬಿಲೀವ್ ಇಟ್. ಇಟ್ ಇಸ್ ಹ್ಯಾಪನಿಂಗ್ ಇನ್ ಫ್ರಂಟ್ ಆಫ್ ಮೈ ಐಸ್. ಅದರಲ್ಲಿ 20 ವಯಸ್ಸು ಇರೋರು 36 ಜನ ಇದ್ದಾರೆ. ದಿಸ್ ಇಸ್ ಟುಡೇ ಸ್ಟ್ಯಾಟಿಸ್ಟಿಕ್ಸ್. ಅಕ್ಕಿ ಗೋಧಿಗಳನ್ನು ಬೆಳೆಸಿ ಮಾಂಸವನ್ನು ಅತಿ ಹೆಚ್ಚಾಗಿ ಉತ್ಪಾದನೆ ಮಾಡಬೇಕು ಅಂತ ರಾಸಾಯನಿಕ ಪ್ರಚೋದಕ ಪದಾರ್ಥಗಳನ್ನು ಈ ಗೋ ಮತ್ತು ಹಸು, ಹಂದಿ ಎಲ್ಲ ಹಕ್ಕಿಗಳಿಗೆ ಈ ಆಹಾರಕ್ಕೆ ಲೇಪನ ಮಾಡಿ 2 ತಿಂಗಳಲ್ಲಿ 2 kg ಮಾಂಸ ಮಾಡಂಗೆ ಕೋಳಿಗಳನ್ನು, 3 ತಿಂಗಳಲ್ಲಿ 300 kg ಮಾಡಂಗೆ ಹಂದಿಗಳನ್ನು, 6 ತಿಂಗಳಲ್ಲಿ 600 kg ಬೆಳೆಸಂಗೆ ಹಸುಗಳನ್ನು ಬೆಳೆಸೋಕ್ಕೆ ಶುರು ಮಾಡಿದಾಗ ಏನು ಸಿಕ್ತು ನಮಗೆ ಅಂದರೆ, ಕ್ರಮವಾಗಿ ಅಕ್ಕಿ ರೋಗ, ಹಂದಿ ರೋಗ, ಕನಕಪುರ ಫಾರ್ಮ್ಗಳಲ್ಲಿ ಕೋಳಿಗಳನ್ನು ಸುಡ್ತಾ ಇದ್ದಾರೆ. ಬಿಕಾಸ್ ದೇರ್ ಈಸ್ H1N1, H5N1, H6N1 ಊದಕ್ಕೆ ಲಿಸ್ಟ್ ಬರ್ಕೊಂಡಿದ್ದಾರೆ. ಈ ವೈರಾಣುಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಅಸಹಜವಾಗಿ ಮಾಂಸವನ್ನು ನಾವು ಬೆಳೆಸಿ ಆ ಮಾಂಸವನ್ನು 1 kg ರೆಡಿ ಮಾಡೋದಕ್ಕೆ 8 kg ಧಾನ್ಯವನ್ನು ನಾವು ಬೆಳೆಸಬೇಕು. ಈ ಧಾನ್ಯವನ್ನು ಸರಾಗವಾಗಿ ಬೆಳೆಸೋದಕ್ಕೆ ಸತತವಾಗಿ ಯೂರಿಯಾ ಮತ್ತು DAP ಅಂತ ಗೊಬ್ಬರಗಳನ್ನು ಸುರಿದು ಈ ಅಕ್ಕಿ ಗೋಧಿಯಲ್ಲಿ ಏನು ಇಲ್ಲ ರೋಗ ಬರೋದಕ್ಕೆ. ನವಣೆಯಲ್ಲಿ 8% ನಾರಿದೆ. ನಾರು ಅಂದರೆ ಫೈಬರ್, ತೆಲುಗಲ್ಲಿ ಪೀಚು ಅಂತಾರೆ, ಪೀಚು ಕನ್ನಡದಲ್ಲೂ ಆ ಪದ ಇದೆ, ನಾರು. ಆರ್ಕದಲ್ಲಿ 9% ನಾರಿದೆ. ಸಾಮೆಯಲ್ಲಿ 9.8% ನಾರಿದೆ. ಊದಲಲ್ಲಿ 9.8% ನಾರಿದೆ. ಕೊರ್ಲೆ ಅಂತ ಇನ್ನೂ ಒಂದು ಅದ್ಭುತವಾದ ಧಾನ್ಯ ಇದೆ, ಅದರಲ್ಲಿ 12% ನಾರಿದೆ. ಅಕ್ಕಿಯಲ್ಲಿ ಎಷ್ಟಿದೆ? ನೀವು ತಿಂತಾ ಇರೋದು ಅಕ್ಕಿ ರೆಡ್ ರೈಸ್ ಆಗಲಿ, ಬ್ರೌನ್ ರೈಸ್ ಆಗಲಿ, ಕಪ್ಪು ರೈಸ್ ಆಗಲಿ, ಹಳೆ ತಳಿ 108 ತಳಿ ಅದು ಇದು ಅಂತ ಎಲ್ಲ ಹೇಳ್ತೀವಿ, ಅನ್ಪಾಲಿಷ್ಡ್ ರೈಸ್ ಆಗಲಿ, ಎಲ್ಲ ಸೇರಿ ನೀವು ಸರ್ಕಸ್ ಮಾಡಿದರೆ ಅದರಲ್ಲಿ ಸಿಗೋದು ನಿಮಗೆ 0.2 grams ಆಫ್ ಫೈಬರ್ ಫಾರ್ 100 grams. ಅಂದರೆ ನೀವು ತಿಂತಾ ಇರೋ ಅಕ್ಕಿಯಲ್ಲಿ 0 ಪಾಲಿಷ್ ಮಾಡಿರೋದರಲ್ಲಿ 0 ಫೈಬರ್. ಗೋಧಿಯಲ್ಲಿ ಎಷ್ಟಿದೆ?
0.2 ಗ್ರಾಮ್ಸ್. ಅದನ್ನು ನಾವು ಬ್ಲೀಚ್ ಮಾಡಿಕೊಂಡು ಅಲೋಕ್ಸಾನ್ ಅಂತ ಒಂದು ಕೆಮಿಕಲ್ ಹಾಕಿ, ಬ್ಲೀಚಿಂಗ್ ಪೌಡರ್ ಥರ ಕೆಮಿಕಲ್, ಅದು ಮೈದಾ ಹಿಟ್ಟು ರೆಡಿ ಮಾಡಿ ಟನ್ಗಟ್ಟಲೆ ಸುರಿತಾ ಇದ್ದಾರೆ ಎಲ್ಲರ ಮೇಲೆ. ಹಾಂ ಡಾಕ್ಟ್ರೇ ನನಗೆ ಡಯಾಬಿಟಿಸ್ ಬಂದು ಡಾಕ್ಟ್ರ್ ಹತ್ರ ಹೋಗಿದ್ರೆ ಚಪಾತಿ ತಿನ್ನಿ 2 ರಾತ್ರಿ ಹೊತ್ತು ಅಂತ ಹೇಳಿದ್ರು. ಚಪಾತಿ ನಾರ್ತಲ್ಲಿ ಎಲ್ಲರೂ ಚಪಾತಿ ತಿಂತಾಯಿದ್ರು, ಅವ್ರಿಗೇನು ಡಯಾಬಿಟಿಸ್ ಇಲ್ವಾ? ಅಂದರೆ ಡಯಾಬಿಟಿಸ್ ಅಂದ ತಕ್ಷಣ ಚಪಾತಿ ತಿನ್ನಿ, ಸಣ್ಣಗಾಗಬೇಕು ಅಂದರೆ ಚಪಾತಿ ತಿನ್ನಿ. ನೀವು ಸಣ್ಣಗಾಗೋದಿಲ್ಲ, ಡಯಾಬಿಟಿಸ್ ಕಮ್ಮಿ ಆಗೋದಿಲ್ಲ, ಇನ್ನೂ ದಪ್ಪ ಆಗ್ತೀರಾ. ಗೋಧಿಯಲ್ಲಿ 0.2 ಗ್ರಾಮ್ಸ್ ಇರೋದು. ಜವೆ ಗೋಧಿ ಅಂತ ಒಂದು ಸಿಗುತ್ತೆ ನಮಗೆ, ನಮ್ಮ ದೇಶದಲ್ಲಿ ಬೆಳೀತಾ ಇದ್ದಿದ್ದು. ಬಿಜಾಪುರ ಕಡೆ ಈಗಲೂ ಬೆಳೀತಾರೆ, ರಾಯಚೂರು ಕಡೆ ಇಬ್ನಿ ಹೀರ್ಕೊಂಡು ಬೆಳೆಯುತ್ತೆ, ನೀರು ಕಟ್ಟೋದಿಲ್ಲ, ಗೊಬ್ಬರ ಹಾಕೋದಿಲ್ಲ. ಅದರಲ್ಲಿ 1.2 ಗ್ರಾಮ್ಸ್ ನಾರಿದೆ. ಆದರೆ ಗೋಧಿ ಇನ್ನೊಂದು ದೊಡ್ಡ ಮೋಸ ಏನಂದರೆ ಅದರಲ್ಲಿ ಗ್ಲೂಟಿನ್ ಅಂತ ಒಂದು ಪ್ರೋಟೀನ್ ಇದೆ. ಗ್ಲೂಟಿನ್ ಅನ್ನೋದೊಂದು ಪ್ರೋಟೀನ್, ಅದು ನಿಮಗೆ ಅಂಟುತನ ಕೊಡುತ್ತೆ. ಅಟ್ ದ ಸೇಮ್ ಟೈಮ್ ಸಣ್ಣ ಕರಳಿನಿಂದ ಗುದದ್ವಾರ ತನಕ ಇದ್ದೋ ಈ ಸಿಲಿಯಕ್ ಮೂಮೆಂಟ್ಸನ್ನು ಅದು ಸ್ಥಗಿತಗೊಳಿಸುತ್ತೆ. ಸ್ಟಾಪ್ಸ್, ಅಬ್ಸಲ್ಯೂಟ್ಲಿ ಅಬ್ಸಾರ್ಪ್ಷನ್ನೇ ಕಮ್ಮಿ ಆಗುತ್ತೆ ನಿಮಗೆ. ಅಂದರೆ ಅದು ಅತಿ ಭಯಾನಕವಾದ ಪದಾರ್ಥ. ಯಾವ ಮಾನವನೂ ಅದನ್ನು ತಿಂದೇ ಇರಂಗೆ ಬರ, ಅದು ದಪ್ಪದಾಗಿ ಮಾಂಸ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋ ಹೈಬ್ರಿಡ್ ವೆರೈಟಿಯನ್ನು ತಂದು ನಮಗೆ ಸುರಿದಿದ್ದಾರೆ. ಯಾರು ನೋಡು ಗೋಧಿ ತಿನ್ನು. ಇಡೀ ಭಾರತ ದೇಶ ಅಕ್ಕಿ ಗೋಧಿ ಬಿಟ್ಟರೆ ಇನ್ನೇನು ತಿಂತ ಇಲ್ಲ. ಏನಾದರೂ ಮಾಡಿ, ನೂಡಲ್ಸ್ ಮಾಡಿ, ಇದು ಮಾಡು, ಅದು ಮಾಡಿ, ಹೆಸರುಗಳು ಬೇರೆ 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 ಬೇರೆ, ಒಂದೊಂದು ಸಪರೇಟಾಗಿ ತಿನ್ನೋದರಲ್ಲಿ ವೈಜ್ಞಾನಿಕತೆ ಇದೆ. ಈಗ ಈ ಕಂಪ್ನಿಗಳು ಮಿಕ್ಕಿರೋರು ಇತ್ತಲ್ಲ, ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋದು, ಮಲ್ಟಿಗ್ರೈನ್ ಅಂತ ಹೇಳೋದು, ಎಲ್ಲ ತಿಂದರೆ ಒಳ್ಳೆಯದು ಅಂತ ಅಂದ್ಕೊಂಡಿದ್ದೀನಿ. ಹಾಸ್ಪಿಟ್ಲಲ್ಲಿ ಪಾಪ ಒಬ್ಬ 22-23 ವರ್ಷ ಮಗು, ಹೆಣ್ಮಗು ವಿಷ ಕುಡಿದ್ಬಿಟ್ಟಿದ್ದಾಳೆ, ಪೆಸ್ಟಿಸೈಡ್ಸ್ ಕುಡಿದ್ಬಿಟ್ಟಿದೆ. ಯಾಕೆಂದರೆ ಅಪ್ಪ ಅಮ್ಮ ಇನ್ನೊಬ್ಬ ಹುಡುಗನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ಬಿಟ್ಟಿಲ್ಲ ಅಂತ ಅವನು ಆ ಕಡೆ ಅವನು ಕುಡಿದಿದ್ದಾನೆ, ಇವಳು ಕುಡಿದಿದ್ದಾರೆ, ಇಬ್ಬರನ್ನ ಸೇರಿಸಿ ಹಾಸ್ಪಿಟ್ಲ್ಗೆ ಹಾಕ್ತಾರೆ. ಕೇರ್ ಹಾಸ್ಪಿಟ್ಲಲ್ಲಿ ವಾಂತಿ ಮಾಡಿಸಿದ್ದಾರೆ, ಬದುಕಿದ್ದಾರೆ. ಆದರೆ ಆಕೆಗೆ ಪೂರ್ತಿ ನರ್ವಸ್ ಸಿಸ್ಟಮ್ ಹಾಳಾಗ್ಬಿಟ್ಟಿದೆ. ಅಂದರೆ ಎದ್ದು ನಿಂತ್ಕೊಂಡು ಮಾತಾಡೋಕ್ಕೆ ಆಗ್ತಾ ಇಲ್ಲ. ಆ ಹುಡುಗನಿಗೆ ಕಣ್ಣು ಮಂಜಾಗಿದೆ. ಆ ಮಕ್ಕಳಿಬ್ಬರಿಗೂ ಈ ತೊಂದರೆ ಆಗಿದೆ. ಅಲ್ಲೆಲ್ಲೋ ಆ ಹಾಸ್ಪಿಟ್ಲಲ್ಲಿ ನರ್ಸು ನನ್ನ ಲೆಕ್ಚರ್ ಕೇಳಿದ್ದಾರಂತೆ. ಹೋಗಿ ಅಲ್ಲಿ ಟಿ.ಕೆ. ಲೇಔಟಲ್ಲಿ ಡಾಕ್ಟರ್ ಖಾದರ್ ಅಂತ ಇದ್ದಾರೆ, ಅವ್ರನ್ನ ಹೋಗಿ ಆರ್ಕ ಅಂತ ಅಕ್ಕಿ ಕೊಡ್ತಾರೆ, ಅದನ್ನು ಅನ್ನ ಮಾಡ್ಕೊಂಡು ತಿನ್ನಿರಿ 3 ದಿವಸ ಅಂತ. ಅವ್ರು ಬಂದು ನಾನು ಇರಲಿಲ್ಲ ಆ್ಯಕ್ಚುಲಿ ಲೆಕ್ಚರ್ ಕೊಡೋಕ್ಕೆ ಅಂತಾನೆ. ನಮ್ಮ ಮನೆಯವ್ರ ಹತ್ರ ಆರ್ಕ ಅಕ್ಕಿ ತೊಗೊಂಡೋಗಿ ಆ ಮಕ್ಕಳಿಗಿಬ್ರಿಗೂ ತಿನ್ನಿಸಿದ್ದಾರೆ. 3 ದಿವಸದಲ್ಲಿ ಇಬ್ಬರು ನಾರ್ಮಲ್ ಆಗಿ, ನಾನು ಮತ್ತೆ ಮಂಗಳವಾರ ಮನೆಗೆ ಹೋದರೆ ಬಂದು ಇಬ್ಬರು ನಮಸ್ಕಾರ ಮಾಡ್ತಾಯಿದ್ದಾರೆ ನನಗೆ ಏನು ಅರ್ಥ ಆಗ್ತಾಯಿಲ್ಲ, ಏನಪ್ಪ ಇದು, ನಾನು ನೋಡಿಲ್ಲ. ಅಂದರೆ ಆರ್ಕ ಹೊಟ್ಟಿನಲ್ಲಿ ಮೂಲೆ ಮಜ್ಜೆಯನ್ನು ಕ್ಲೀನ್ ಮಾಡೋ ಅಂತ, ಅಂದರೆ ಎಲ್ಲಿ ನಿಮ್ಮ ರಕ್ತ ಕಣಗಳು ರೋಗ ನಿರೋಧಕ ಶಕ್ತಿಯನ್ನು ಉತ್ಪಾದನೆ ಮಾಡುವ ಜಾಗವನ್ನು ಶುದ್ಧೀಕರಣ ಮಾಡುತ್ತೆ. ಸೊ ನೀವು ಸಾಮೆ ಅಕ್ಕಿ ನಿಮ್ಮ ಕ್ಲೋಮ ಅಂದರೆ ಮೇದುಕಾಜೀರಂಗ ಪ್ಯಾಂಕ್ರಿಯಾಸನ್ನು ಕ್ಲೀನ್ ಮಾಡುತ್ತೆ. ಅದೇ ಊದಲು ನಿಮ್ಮ ಗಾಲ್ ಬ್ಲ್ಯಾಡರನ್ನು ಕ್ಲೀನ್ ಮಾಡುತ್ತೆ. ಕೊರ್ಲೆ ಈ ಕೊನೆಯಿಂದ ಆ ಕೊನೆ ತನಕ, ಕೂದಲಿಂದ ಉಗುರು ತನಕ ಎಲ್ಲನೂ ಕ್ಲೀನ್ ಮಾಡಿಬಿಡುತ್ತೆ. ಹಲಸಿನ ಹಣ್ಣು, ಅದು ಆ ವಾಸನೆ ನೋಡಿ, ಘಮ ನೋಡಿ. ಹಾಂ, ಹಲಸಿನ ಹಣ್ಣು ತಿಂದರೆ ನಿಮಗೆ ಶುಗರ್ ಬರುತ್ತೆ, ಹಲಸಿನ ಕಾಯಿ ತಿಂದರೆ ಶುಗರ್ ಹೋಗುತ್ತೆ. ನೋಡಿ ದೇವರು ಎಷ್ಟು ಅದ್ಭುತ ಇಟ್ಟಿದ್ದಾರೆ. ನೀವು ಈ ಡಯಾಬಿಟಿಕ್ ಪೇಷಂಟ್ಸ್ ಇನ್ಸುಲಿನ್ ಚುಚ್ಕೊಳ್ಳೋರು ನೋಡ್ರಿ, ಹಲಸಿನಕಾಯಿ ಸಾಂಬಾರು ಮಾಡ್ಕೊಂಡು ಅದೇ ಊಟ ಮಾಡಿರಿ, ಇನ್ನೇನು ತಿನ್ನಬೇಡಿ. ಅದರಲ್ಲಿ ಫೈಬರು ಇದೆ, ಶುಗರ್ಗೆ ಬೇಕಾದಷ್ಟು ಇದೆ, ಎಷ್ಟು ಬೇಕಾದರೆ ಅಷ್ಟು ಎಲ್ಲ ಪೋಷಕಾಂಶಗಳು ಹಲಸಿನಲ್ಲಿ ಸಂಪೂರ್ಣ ಫಲ. ಅದು ಹಾಗಲಕಾಯಿ ಜ್ಯೂಸ್ ಕುಡೀರಿ, ಶುಗರ್ ಕಮ್ಮಿ ಆಗುತ್ತೆ. ಅಷ್ಟೇ ಅಲ್ಲ, ಕಲ್ಲುಗಳು ಕರಗ್ತವೆ. ಈಗ ನಿಂಬೆ ಹುಲ್ಲು, ಅದನ್ನು ಕಷಾಯ ಮಾಡ್ಕೊಂಡು ಕುಡಿ. ಇಲ್ಲ, ನಿಂಬೆ ಹುಲ್ಲು ಹಾಕ್ತೀನಿ, ಅದು ಹಾಕ್ತೀನಿ, ಇದು ಹಾಕ್ತೀನಿ, ಒಂದು ವಂಡರ್ಫುಲ್ ಮಿಕ್ಸ್ ಮಾಡಿದ್ದೀನಿ. ಈಗ ಈ ನ್ಯೂಟ್ರಿಷನಿಸ್ಟ್ ಇವರೆಲ್ಲರೂ ಶುರು ಹಚ್ಕೊಂಡ್ಬಿಟ್ಟಿದ್ದಾರೆ. ಹಾಂ, ವಿಕಸನ ಕೇಂದ್ರ, ಬೆಳಗ್ಗೆ ಈ ಜ್ಯೂಸ್ ಕೊಡ್ರಿ, ಮಧ್ಯಾಹ್ನ ಇದು ಮಿಕ್ಸ್ ಮಾಡ್ಕೊಂಡು ಕೊಡ್ರಿ, ರಾತ್ರಿ ಇದು ಮಿಕ್ಸ್ ಮಾಡ್ಕೊಂಡ್ರಿ, 5,000 ಕಟ್ಬಿಡ್ರಿ. ಇಷ್ಟು ಹೇಳೋದಕ್ಕೆ. ಸೊ ಇನ್ಫ್ಯಾಕ್ಟ್ ದ ಲಾಸ್ಟ್ 20 years ಅಮೆರಿಕ ಬಿಟ್ಟು ಬಂದ ಮೇಲೆ ನನಗೆ ನಿಜವಾದ ತಿಳುವಳಿಕೆ, ಜ್ಞಾನ ಬಂದಿರೋದು. ಅದು ಎಷ್ಟು ಅಂದರೆ ಇಲ್ಲಿ ತನಕ ನಾವು ಒಂದು ಟ್ಯಾಬ್ಲೆಟು ತಗೊಂಡಿಲ್ಲ. ನಾನು ಡಾಕ್ಟ್ರು, ದೊಡ್ಡ ಡಾಕ್ಟ್ರು, ಆದರೆ ನಮಗೆ ಅಗತ್ಯ ಇಲ್ಲ. ಯಾಕಂದರೆ ನಮ್ಮ ಇಡೀ ಜೀವನ ವಿಧಾನವನ್ನು
ಐ ಆಮ್ ಆಲ್ಸೋ ಲಿವಿಂಗ್ ವಿತ್ ಯು ಪೀಪಲ್ ಇನ್ ದ ಸೇಮ್ ಟೈಮ್, ಸೇಮ್ ಸಿಟೀಸ್. ಬೆಂಗಳೂರಲ್ಲಿ ಇದ್ವಿ, ನಮ್ಮ ಮನೆಯವರು ನಮ್ಮ ಮಗಳು 6 ವರ್ಷ ಇಲ್ಲೇ ಇದ್ದರು. ಸಕ್ಕರೆ ಮಾತ್ರ ನೀವು ಮನೆಗೆ ತರ್ಲಕ್ಕೂ ಹೋಗಬೇಡಿ. ಇಟ್ ಈಸ್ ದ ತಿಳಿ ವಿಷ. ನಿಮ್ಮ ಮಕ್ಕಳೇ ಬಾಯಿಗೆ ಬೆಳಗ್ಗೆ ಎದ್ದು ಹಾಕೋ ಪೇಸ್ಟಿಂದ ಹಿಡಿದು ರಾತ್ರಿ ನೀವು ಓಲ್ಡ್ ಪೀಪಲ್ ನಿದ್ದೆ ಬರಲ್ಲ ಅಂತ ಹಾಲಿಗೆ ಅರಿಶಿನ ಮತ್ತು ಸಕ್ಕರೆ ಹಾಕ್ಬಿಡಿ, ಎಲ್ಲ ವಿಷ. ನಿಜವಾದ ಸಿಹಿ ಬೇಕು ಅಂದರೆ ಸಪೋಟ ಹಣ್ಣನ್ನು ಒಣಗಿಸ್ಕೊಳ್ಳಿ, ಹಾಲಿಗೆ ಹಾಕಿ ನೆನೆಸಿದ್ರೆ ತುಂಬ ಅದ್ಭುತವಾದ ಸಿಹಿ ಅದಕ್ಕೆ ಹೀರ್ಕೊಳ್ಳುತ್ತೆ. ಹಲಸಿನ ಹಣ್ಣು ಹಂಗೆ ಮಾಡ್ಕೋಬೋದು. ಏನು ಮಾಡ್ತಾ ಇದ್ದಾರೆ, ಸಕ್ಕರೆ ಪಾಕದಲ್ಲಿ ಅದ್ಕೊಂಡು ತಿಂತಾ ಇದ್ದೀವಿ. ಇನ್ಫ್ಯಾಕ್ಟ್ ನೀವು ತಿನ್ನೋ ಕುರುಕುರೆ ಚಿಪ್ಸಲ್ಲಿ 27 ಗ್ರಾಮ್ಸ್ ಸಕ್ಕರೆ ಇದೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ಲೇಸ್ ಪೊಟೊಟೊ ಚಿಪ್ಸ್ ಖಾರವಾಗಿ ತಿಂತಾ ಇದ್ದೀರಾ, ಬಟ್ ದೇ ಆರ್ ಯೂಸಿಂಗ್ 27 ಗ್ರಾಮ್ಸ್ ಆಫ್ ಶುಗರ್ ಬಿಕಾಸ್ ಇಟ್ ಈಸ್ ಮ್ಯಾಂಡೇಟರಿ ಫಾರ್ ದಿಸ್ ಕಂಪನೀಸ್ ಟು ಯೂಸ್ ಶುಗರ್. ಕಾಫ್ ಸಿರಪ್ಪಲ್ಲೇ ಹಾಕ್ತಾರೆ 40%. ಹಿಂಗೆ ಪೆಪ್ಸಿ ಕೋಕ್ ಬಗ್ಗೆ ನಾನು ಮಾತಾಡಲೇಬೇಕಾಗಿಲ್ಲ. 100 ml ಅಲ್ಲಿ 42 ಗ್ರಾಮ್ ಸಕ್ಕರೆ ಇರುತ್ತೆ. ನಿಮ್ಮ ಮಕ್ಕಳು ಏನಾಗಬೇಕು? ಅದರಿಂದ ಇಲ್ಲಿರೋ ಆ್ಯಸಿಡ್ಡು ಅದೆಲ್ಲ ನಾನು ಮಾತಾಡ್ತಾ ಇಲ್ಲ. ಜಸ್ಟ್ ಐ ಆಮ್ ಟಾಕಿಂಗ್ ಅಬೌಟ್ ಬೇರ್ ಶುಗರ್ ಅಲೋನ್ ಕ್ಯಾನ್ ಕಿಲ್ ಯು ಅಂದರೆ ಡಯಾಬಿಟಿಸ್ ರೋಗ ಬರೋದಕ್ಕೆ ಅತಿ ಹೆಚ್ಚಿನ ಸಾಧ್ಯತೆಗಳನ್ನು ನೀವು ನಿಮ್ಮ ಮಕ್ಕಳಿಗೆ ಕೈಯಾರ ಕೊಡ್ತಾ ಇದ್ದೀರಾ. ಮೈದಾ ಹಿಟ್ಟು, ಇದರ ಮೋಸ ಏನಾಗ್ತಾ ಇದೆ ಅಂದರೆ ಈ ಮೈದಾ ಹಿಟ್ಟು, ಈ ಬ್ರೆಡ್ಡು, ಬಿಸ್ಕೆಟು, ಚಾಕ್ಲೇಟು, ಕೇಕು, ಅಕ್ಕಿ ಇವೆಲ್ಲ ಜೀವ ರಾಸಾಯನಿಕ ಕ್ರಿಯೆಗಳ ಸರಮಾಲೆಯಲ್ಲಿ ನಮ್ಮ ಬಾಯಿಯಿಂದ ಗುದದ್ವಾರದ ಒಳಗಡೆ 108 ಸ್ಟೆಪ್ಸು. ಬೇಸಿಕಲಿ ಸಿಂಪಲ್ ಹೈಡ್ರಾಲಿಟಿಕ್ ಸ್ಟೆಪ್ಸ್ ಅಂದರೆ ಜಲ ವಿಚ್ಛೇದನ ಕ್ರಿಯೆಗಳಿವು. ದೊಡ್ಡ ದೊಡ್ಡ ಪರಮಾಣುಗಳು, ಮಾಲಿಕ್ಯೂಲ್ಸು, ದೇ ಕೀಪ್ ಬಿಕಮಿಂಗ್ ಸ್ಮಾಲರ್ ಆ್ಯಂಡ್ ಸ್ಮಾಲರ್. ಕೊನೆಗೆ ಸಣ್ಣ ಕರಳಿನಲ್ಲಿ ಸಕ್ಕರೆ ಗ್ಲೂಕೋಸ್ ಆ್ಯಂಡ್ ಫ್ರಕ್ಟೋಸ್ ಆಗಿ ಬಿಡುಗಡೆ ಆಗುತ್ತೆ. ಆ ಗ್ಲೂಕೋಸನ್ನು ಹೀರಿಕೊಂಡು ರಕ್ತದಲ್ಲಿ ಓಡಾಡ್ತಾ ಇರುತ್ತೆ. 1 ಲೀಟರ್ ರಕ್ತದಲ್ಲಿ 1 to 1.5 ಗ್ರಾಮ್ಸ್ ಸಕ್ಕರೆ ಇದ್ದರೆ ಅದು ಸಮತೋಲನದಲ್ಲಿ ಆರಾಮಾಗಿರೋದಕ್ಕೆ ಸಾಧ್ಯತೆ ಇದೆ. ಆದರೆ ನಾವು ತಿಂತಾ ಇರೋ ರೀತಿ ರಿವಾಜುಗಳಲ್ಲಿ ಮಕ್ಕಳಿಗೆ 1 ಲೀಟರ್ ರಕ್ತದಲ್ಲೇ 5 ಗ್ರಾಮ್ ರಕ್ತ ಸಕ್ಕರೆ ಸೇರ್ಕೊಂಡ್ಬಿಡ್ತಾ ಇದೆ, ಗ್ಲೂಕೋಸ್. ಅಂದರೆ 5 ಲೀಟರ್ಸ್ ಟು 6 ಲೀಟರ್ಸ್ ರಕ್ತ ನಮ್ಮ ದೇಹದಲ್ಲಿ ಓಡಾಡ್ತಾ ಇರುತ್ತೆ. ಅಂದಾಜು 7.5 ಗ್ರಾಮ್ಸ್ ಟು 8 ಗ್ರಾಮ್ಸ್ ಗ್ಲೂಕೋಸ್ ನಮ್ಮ ರಕ್ತದಲ್ಲಿ ಇರಬೇಕು ಸಮತೋಲನವಾಗಿ. ಅದನ್ನು ನಾವು 1.25 ಗಂಟೆ ನಡೆದರೆ 1 to 1.5 ಗ್ರಾಮ್ಸ್ ಗ್ಲೂಕೋಸನ್ನು ಖರ್ಚು ಮಾಡ್ತೀವಿ. ಅಂದರೆ ನೀವು ದಿವಸದಲ್ಲಿ 1.5 ಗಂಟೆ ಕಾಲ ನಡೆದರೆ ನಿಮ್ಮ ಇಡೀ ದೇಹದ ರಕ್ತದಲ್ಲಿದ್ದ ಎಲ್ಲ ಸಕ್ಕರೆ ಅಂಶ ಹೆಂಗೆ ಖಾಲಿಯಾಗತ್ತೆ ಅಂದರೆ ಜೀವಕೋಶ ಒಳಗಡೆಗೆ ಈ ಗ್ಲೂಕೋಸನ್ನು ಇನ್ಸುಲಿನ್ ತಗೊಂಡೋಗುತ್ತೆ. ಆ ರಕ್ತದಲ್ಲಿ ಆಮ್ಲಜನಕ ಇರುತ್ತೆ, ಗ್ಲೂಕೋಸನ್ನು ಸುಟ್ಟು ಕಾರ್ಬನ್ ಡೈಆಕ್ಸೈಡ್ ಇಂಗಾಲಾಮ್ಲವಾಗಿ ಬಿಡುಗಡೆ ಮಾಡ್ತಾ ಇದ್ದಂಗಲೇ ಜೀವಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ. ಅದೇ ATP ಅಂತ ಒಂದು ಮೈಟೊಕಾಂಡ್ರಿಯಾ ಅಂತ ಒಂದು ತಂತ್ರಾಂಗ ಇದೆ. ಅದನ್ನು ಹಿಡಿದು ನಿಮಗೆ ಯಾವಾಗ ಬೇಕಾದರೆ ಆವಾಗ ಶಕ್ತಿಯನ್ನು ಕೊಡೋದಕ್ಕೆ ರೆಡಿ ಮಾಡಿ ಕೂಡ್ತಿರುತ್ತೆ. ಕಣ್ಣು ಮಿಟುಕಿಸೋದಕ್ಕೆ, ನಿದ್ದೆ ಮಾಡೋದಕ್ಕೆ, ಕಕ್ಕ ಮಾಡೋದಕ್ಕೆ, ಉಚ್ಚೆ ಮಾಡೋದಕ್ಕೆ, ಮುದ್ದು ಮಾಡೋದಕ್ಕೆ, ನಡೆಯೋದಕ್ಕೆ, ಜಗಳ ಆಡೋದಕ್ಕೆ, ನಗೋದಕ್ಕೆ, ಎನಿ ಜೀವಕ್ರಿಯಕ್ಕೆ ಬೇಕಾಗಿರೋ ಶಕ್ತಿ ಈ ATP ಮಾಲಿಕ್ಯೂಲು ಕೊಡುತ್ತೆ. ಅಂದರೆ ನಾವು 1.5 ಗಂಟೆ ಕಾಲ ನಡೆದೀವಿ ಅಂತ ಇಟ್ಕೊಳ್ಳೋಣ ಬೆಳಗ್ಗೆ ಎದ್ದು. ಆವಾಗ ಏನಾಗಿದೆ, ನಮ್ಮ ರಕ್ತದಲ್ಲಿದ್ದ ಎಲ್ಲ ಗ್ಲೂಕೋಸು ಖಾಲಿ ಆಗಿಬಿಟ್ಟಿದೆ. ಅಂದರೆ ಇಡೀ 5 to 6 ಲೀಟರ್ಸ್ಗೆ ನಾವು ಈಗ ಸಕ್ಕರೆಯನ್ನು, ಗ್ಲೂಕೋಸನ್ನು ತುಂಬಬೇಕು. ಸಕ್ಕರೆ ಅಂತಾರೆ, ಗ್ಲೂಕೋಸ್ ಪ್ಲಸ್ ಫ್ರಕ್ಟೋಸ್ ಈಸ್ ಶುಗರ್. ಅಂದರೆ ಕೊನೆ ಹಂತ, ಲಾಸ್ಟ್ ಸ್ಟೆಪ್ಪು ಸಣ್ಣ ಕರಳಿನಲ್ಲಿ ಹೀರ್ಕೊಳ್ಪಡುತ್ತೆ. ಅಂದರೆ ಮುಂಚೆ 108 ಸ್ಟೆಪ್ಸ್ ಇವೆ. ಸಕ್ಕರೆ ಈಸ್ ಡೈಸ್ಯಾಕ್ರೈಡ್ ಅಂತಾರೆ. ಅದರ ಮೇಲೆ ಪಾಲಿಸ್ಯಾಕ್ರೈಡ್ಸ್ ಅಂತ ಇರ್ತವೆ. ಆ ಪಾಲಿಸ್ಯಾಕ್ರೈಡ್ಸನ್ನು ಸಣ್ಣದಾಗಿ ಮಾಡೋ ಕ್ರಿಯೆಯ ಪಚನಕ್ರಿಯೆ. ಆ ಪಚನಕ್ರಿಯೆ ಸರಾಗವಾಗಿ ಆಗಬೇಕು, ನಿಧಾನವಾಗಿ ಆಗಬೇಕು. ನಮ್ಮ ರಕ್ತಕ್ಕೆ ಸಕ್ಕರೆ ನಿಧಾನವಾಗಿ ಸೇರ್ತಾ ಇದ್ದರೆ ನೀವು ಸಮತೋಲನವಾಗಿ ಇರ್ತೀರ. ಅಂದರೆ ನಾವು 1.5 ಗಂಟೆ ಕಾಲ ನಡೆಯೋದ್ರಿಂದ ಇಡೀ ರಕ್ತದಲ್ಲಿದ್ದ ಗ್ಲೂಕೋಸನ್ನು ಖಾಲಿ ಮಾಡ್ತೀವಿ. ಖಾಲಿ ಮಾಡದೇ ಇದ್ದರೆ ಏನಾಗುತ್ತೆ, ಗ್ಲೂಕೋಸು ರಕ್ತದಲ್ಲಿ ಹರಡ್ತಾ ಇರುತ್ತೆ. ಇನ್ಸುಲಿನ್ ಪಾಪ ತಗೊಂಡು ಜೀವಕೋಶ ಒಳಗಡೆಗೆ ತಗೊಂಡು ಹೋಗುತ್ತೆ. ಆದರೆ ನಾವು ಖರ್ಚು ಮಾಡ್ತಾ ಇಲ್ಲ.
ಅಲ್ಪ ಸ್ವಲ್ಪ ಹಂಗೆ ಹಿಂಗೆ ಓಡಾಡ್ಬಿಟ್ಟು ಗ್ಲೂಕೋಸ್ ಮತ್ತೆ ವಾಪಸ್ಸು ಜೀವಕೋಶದಿಂದ ಹೊರಗಡೆ ರಕ್ತಕ್ಕೆ ಬರುತ್ತೆ. ರಕ್ತ ನೋಡುತ್ತೆ, ಏನೇ ಮತ್ತೆ ವಾಪಸ್ ಬಂದಿದೆಯಾ ನೀನು, ಏನು ಮಾಡೋದು ನಿನ್ನ, ಅಲ್ಲಿ ಇಲ್ಲಿ ಚೆಲ್ಲಾಪಿಲ್ಲಿಗಿದೆಯಾ ಅಂತ ಒಂದು ಪ್ಯಾಕೇಜ್ ಥರ ಗ್ಲೈಕೋಜನ್ ಅಂತ ಯಕೃತ್ತು ಅದನ್ನು ರೆಡಿ ಮಾಡಿ. ಇದು ತುಂಬ ಸಂಕ್ಲಿಷ್ಟ ಮತ್ತು ಸಂಕೀರ್ಣ ಜೀವರಾಸಾಯನಿಕ, ನಾನು ಸರಳೀಕೃತ ಮಾಡಿ ಹೇಳ್ತಾ ಇದ್ದೀನಿ. ಈ ಯಕೃತ್ತು ಏನು ಮಾಡುತ್ತೆ, ಈ ಥರ ಮತ್ತೆ ವಾಪಸ್ ಬಂದಿರೋ ಗ್ಲೂಕೋಸನ್ನು ಗ್ಲೈಕೋಜನ್ ಅಂತ ಒಂದು ಪ್ಯಾಕೇಜ್ಡ್ ಕಾರ್ಬೋಹೈಡ್ರೇಟನ್ನು ಮಾಡುತ್ತೆ. ಈ ಸಕ್ಕರೆಯನ್ನೆಲ್ಲ ಸೇರಿಸಿ ಈ ಕಡೆಯಿಂದ ಎಲ್ಲ ಗುಮ್ಮಿ ಕುಡಿಸಿ ಒಂದು ಸೂಟ್ ಕೇಸಲ್ಲಿ ಪ್ಯಾಕ್ ಮಾಡುತ್ತೆ, ಅದೇ ಗ್ಲೈಕೋಜನ್ ಅಂತ. ಮತ್ತೆ ಇನ್ನೂ ಸಪ್ಲೈ ಮಾಡ್ತಾನೇ ಇದೆ, ವಾಪಸ್ಸು ಹೆಚ್ಚಾಗಿದೆ ಗ್ಲೂಕೋಸ್. ಈ ಗ್ಲೈಕೋಜನನ್ನು ಅದು ಏನು ಮಾಡುತ್ತೆ, ಒಂದು ಚೂರು ಕೊಲೆಸ್ಟ್ರಾಲು, ಒಂದು ಚೂರು ಟ್ರೈಗ್ಲಿಸರೈಡ್ಸು, ಒಂದು ಚೂರು ರುಮ್ಯಾಟಿಕ್ ಫ್ಯಾಕ್ಟರು, ಈ ಥರ ಮಾಡೋಕ್ಕೆ ಶುರು ಮಾಡಿ. ಸೊ ಹೆಚ್ಚಾಗಿರೋದನ್ನು ಮೂಲೆ ಸಂಧಿಗಳಿಗೆ ತಲ್ಲಕ್ಕೆ ಶುರು ಮಾಡಿದರೆ ನಿಮಗೆ ಆರ್ಥರೈಟಿಸ್ ಬಂದ್ಬಿಡುತ್ತೆ, ರುಮಟಿಸಮ್ ಬಂದ್ಬಿಡುತ್ತೆ. ಇನ್ನೂ ಹೆಚ್ಚಾಗ್ತಾ ಇದೆ, ಏನು ಮಾಡೋದು, ಈ ರಕ್ತದಲ್ಲಿ ಬರ್ತಾ ಇರೋ ಗ್ಲೂಕೋಸನ್ನು ಅಂತ ಹೇಳ್ಕೊಂಡು ಕೊಳಕನ್ನೆಲ್ಲ ತೊಗೊಂಡೋಗಿ ರಕ್ತನಾಳಗಳ ಗೋಡೆಗಳ ಮೇಲೆ ಅಂಟ್ಕೊಳ್ಳೋಕೆ ಶುರು ಆಗುತ್ತೆ ಈ ಗ್ಲಿಸರೈಡ್ಸು, ಕೊಲೆಸ್ಟ್ರಾಲು. ಆವಾಗ ಬ್ಲಾಕ್ಸ್ ಆಗಿದೆ ಡಾಕ್ಟ್ರೇ, ನೋಡಮ್ಮ ಹೃದಯದಕ್ಕೆ ಹತ್ತಿರ ಬ್ಲಾಕ್ಸ್ ಆಗಿದೆ, 80%, 60%, 70%, ನಾಳೆ ನಾಡಿದ್ದೆ ಆಪ್ರೇಷನ್, ಆಂಜಿಯೋಗ್ರಾಮ್ ಮಾಡಿಬಿಡ್ತೀವಿ, ನಿಮಗೇನು ತೊಂದರೆ ಇಲ್ಲ, ಕಾಲು ಕೆಳಗಡೆಯಿಂದ ಒಂದು ಬಬುಲ್ ಹಾಕ್ತೀವಿ, 2 ಲಕ್ಷ ತೊಗೊಂಬನ್ನಿ, ನಾಳೆನೇ ಬರಬೇಕು, ಇಲ್ಲ ಅಂದರೆ ಹೇಳೋಕ್ಕಾಗೋದಿಲ್ಲ, ಇಲ್ಲ ಅಂದರೆ ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕಾಗುತ್ತೆ. ಅಂದರೆ ಈ ಹೆಚ್ಚಾಗಿರೋ ಗ್ಲೂಕೋಸು ಈ ಅನಾಹುತ ಮಾಡ್ತಾ ಇದೆ. ಯಾಕಂದರೆ ಆ ತಿನ್ನುವ ಪದಾರ್ಥಗಳಲ್ಲಿ ನಾರಿಲ್ಲದೆ ಇರೋದ್ರಿಂದ ನಮ್ಮ ರಕ್ತಕ್ಕೆ ಈ ಗ್ಲೂಕೋಸು ದಿಢೀರಂತ ಸೇರ್ತಾ ಇದೆ. ಮೈದಾ ಹಿಟ್ಟು ತಿಂದರೆ 15 ನಿಮಿಷ, ಆ ಚಾಕ್ಲೇಟ್ ಬಾಯಿಗೆ ಹಾಕ್ಕೊಂಡ್ರೆ 3 ನಿಮಿಷ. ಯಾಕೆಂದರೆ ಇನ್ಸುಲಿನ್ ಹೆಚ್ಚಾಗಿ ಗ್ಲೂಕೋಸಲ್ಲಿ ರಕ್ತ ಕಮ್ಮಿ ಆದಾಗ ಡಾಕ್ಟ್ರ್ ಏನು ಹೇಳ್ತಾ ಇದ್ದಾರೆ, ಚಾಕ್ಲೇಟ್ ಬಾಯಿಗೆ ಹಾಕಿ ಅಂತ ಇದ್ದಾರೆ. ಅಂದರೆ 2 ನಿಮಿಷಕ್ಕೆ ನಿಮ್ಮ ರಕ್ತದಲ್ಲಿ ಸಕ್ಕರೆ ಸೇರ್ಕೊಂಡ್ಬಿಡುತ್ತೆ. ದೇವರು ಅತಿ ಅದ್ಭುತವಾದ ಧಾನ್ಯಗಳನ್ನು ಕೊಟ್ಟಿದ್ದಾರೆ, ತಿಂದರೆ ಇಂಥ ಭಯಾನಕವಾದ ರೋಗಗಳು 3 ತಿಂಗಳು 6 ತಿಂಗಳಲ್ಲಿ ವಾಸಿ ಆಗ್ತಾ ಇವೆ. ಈಗ ಮತ್ತೆ ಆ ಜೋಕ್ ಹೇಳ್ತೀನಿ. ಆ PWD ಇಂಜಿನಿಯರ್ ಬಂದು ಎಲ್ಲ ವಾಸಿ ಆದಮೇಲೆ ಹೆಂಡ್ತಿನ ಕಳಿಸಿ, ಡಾಕ್ಟ್ರೇ ನಾರ್ಮಲ್ ಊಟ ತಿನ್ಬೋದಾ ಅಂತ ನಮ್ಮ ಮನೆಯವ್ರು ಕೇಳ್ತಾ ಇದ್ದಾರೆ ಅಂತ. ನಾನು ಅವನಿಗೆ ಇಷ್ಟು ದಿವಸ ಅಬ್ನಾರ್ಮಲ್ ಊಟ ಮಾಡಿಸಿದ್ದೀನಿ, ನವಣೆ ತಿನ್ನು, ಆರ್ಕ ತಿನ್ನು, ಸಾಮೆ ತಿನ್ನು, ಊದಲು ತಿನ್ನು, ಕೊರ್ಲೆ ತಿನ್ನು ಅಂತ ಹೇಳಿದ್ದಾರೆ. ಅದು ತಿಂದಿದ್ದೀನಿ, ವಾಸಿಯಾಗಿದೆ, ಇನ್ನು ನಾರ್ಮಲ್ ಊಟಕ್ಕೆ ಹೋಗ್ತೀನಿ. ಮತ್ತು ಈ ಬಣ್ಣ ಆ ಬಣ್ಣ, ಆ ಬಾತು ಈ ಬಾತು, ಬೆಳಗ್ಗೆ ಚಿತ್ರಾನ್ನ, ರಾತ್ರಿ ಪೀಸ್ ಪಲಾವು, ಮಧ್ಯಾಹ್ನ ಚಿಕನ್ ಪಲಾವು ತಿನ್ಬೋದಾ ಅಂತ ಅವರು ಕೇಳೋದು. ಸಿ ಕ್ಯಾನ್ ಯು ಬಿಲೀವ್ ದಟ್? ಐ ಮೀನ್ ಇಟ್ಸ್ ಇನ್ಕ್ರೆಡಿಬಲ್. ಅದೇ ನನಗೆ ಒಂದು ಕಡೆ ನಗು ಬರುತ್ತೆ, ಒಂದು ಕಡೆ ಅಷ್ಟೇ ಆಳವಾಗಿ ನೋವಾಗುತ್ತೆ. ಅಷ್ಟು ಸರಿಯಾಗಿ ವಾಸಿ ಮಾಡಿ ಕಳಿಸ್ತೀನಿ, ಅವನು ಬಂದು ಮತ್ತೆ ನಾರ್ಮಲ್ ಊಟ ತಿಂತೀನಿ ಅಂತ. ಈ ನಾರು ಇದ್ದ ಪದಾರ್ಥಗಳನ್ನು ನಮ್ಮ ಆಹಾರವಾಗಿ ನಾವು ಯಾಕೆ ಮಾಡಿಕೊಂಡಿಲ್ಲ ಇಷ್ಟು ವರ್ಷ? ಈಗಲಾದರೂ ಕಣ್ ತೆರೆಯೋಣ. ಈ ತರಕಾರಿಯಲ್ಲಿ ನಾರಿದೆ ಡಾಕ್ಟ್ರೇ ಅಂತ ಕೆಲವರು ಹೇಳ್ತಾರೆ. ಐ ಈಟ್ ಲಾಟ್ ಆಫ್ ಗ್ರೀನ್ಸ್, ವೆಜಿಟಬಲ್ಸ್, ಬಟ್ ಇಟ್ ಈಸ್ ಸಿಂಪಲ್ ಲಾಜಿಕ್, ಇಟ್ ಈಸ್ ದೇರ್. ಬಟ್ ಗ್ರೀನ್ಸ್, ವೆಜಿಟಬಲ್ಸ್, ಫ್ರೂಟ್ಸಲ್ಲಿ ದೇ ಆರ್ ವೆಟ್. 95% ಆಫ್ ವಾಟರ್ ಈಸ್ ದೇರ್ ಇನ್ ಆಲ್ ದಟ್ ಯು ಈಟ್. ಇನ್ಫ್ಯಾಕ್ಟ್ ಕ್ಯಾರೆಟಲ್ಲೂ 88% ವಾಟರ್ ಈಸ್ ದೇರ್. ಗಟ್ಟಿ ಪದಾರ್ಥ ಅನ್ಕೋತೀರ, ಮೂಲಂಗಿ, ಬೀಟ್ರೂಟು, ಇವೆಲ್ಲನೂ 80 to 88% ವಾಟರ್ ಈಸ್ ದೇರ್. ಅಂದರೆ ಅದರಲ್ಲಿ ನಾರು ನಿಮಗೆ ಮೈಗೆ ಸಿಗಬೇಕು ಅಂದರೆ ನೀವು ಟೋಟಲಾಗಿ ನೋಡಿದ್ರೆ ಕನಿಷ್ಠ ನಾವು ಅಂದ್ಕೊಳ್ಳೋಣ ಒಂದು 30 grams ಫೈಬರ್ ಇರಬೇಕು 100 grams ಊಟ ಮಾಡಿದರೆ ನಾವು ಆರೋಗ್ಯವಾಗಿರೋದಕ್ಕೆ ಅಂತ. ನೀವು ತರಕಾರಿ ಸೊಪ್ಪು 1.5 kg 2 kg ತರಕಾರಿ ತಿನ್ನಬೇಕು, ಸಾಧ್ಯ ಇಲ್ಲ ನಮಗೆ. ನೋ ಒನ್ ಕೆನ್ ಈಟ್, ಬಿಕಾಸ್ ಇಟ್ಸ್ ಓನ್ಲಿ 12% ಮತ್ತೆ ನಾರು 1% 2% ಇರುತ್ತೆ. ಅಂದರೆ ನಿಮ್ಗೆ 1% ನಾರು ಬೇಕಂದರೆ 100 ಗ್ರಾಮ್ ಅಲ್ಲ 200-300 ಗ್ರಾಮ್ ಬೇಕಾಗುತ್ತೆ. ಗಾಡ್ ಹ್ಯಾಸ್ ಗಿವನ್ ಬ್ಯೂಟಿಫುಲ್ ಥಿಂಗ್ಸ್ ಫಾರ್ ಈಚ್ ಆ್ಯಂಡ್ ಎವ್ರಿಥಿಂಗ್. ಇನ್ಫ್ಯಾಕ್ಟ್ ನೀವು ಬಾಳೆ ದಿಂಡು ತಿಂದರೆ ನಿಮ್ಮ ಗಾಲ್ ಬ್ಲ್ಯಾಡ್ರಲ್ಲಿ, ಕಿಡ್ನಿಯಲ್ಲಿ ಕಲ್ಲುಗಳು ಪುರ್ ಅಂತ ಕರಗಿ ಬಿದ್ದೋಗ್ತವೆ. ಅರಿಶಿನ ಇದೆ, ಹಸಿ ಕೊಂಬು ನೀವು ಅರ್ಧ
ಇಂಚು ಕೊಂಬು ಜಜ್ಜಿಕೊಂಡು ಕಷಾಯ ಮಾಡಿಕೊಂಡು ಬೆಳಗ್ಗೆ ಈ ಕಾಫಿ ಟೀ ಕುಡಿಯೋ ಬದಲು ಅದನ್ನು ಮಾಡಿರಿ. ನಿಮ್ಮ ಬುದ್ಧಿ ಮಾಂದ್ಯತೆ ಹೋಗಿ ಸೂಕ್ಷ್ಮ ಗ್ರಾಹಿಗಳಾಗ್ತೀರ ನೀವು. ಕೈಕಾಲು ನಡುಗ್ತಾ ಇದೆ ಈಗ ತುಂಬ ಜನಕ್ಕೆ. ಈ ಬಿ ಪಿ ಟ್ಯಾಬ್ಲೆಟ್ ತಗೊಂಡು ನರಗಳಿಗೆ ಬಿ ಪಿ ಅಂದ ತಕ್ಷಣ ಈ ಡಾಕ್ಟ್ರುಗಳು ಏನು ಮಾಡ್ತಾರೆ, ಒಂದು ಬ್ಲಡ್ ಥಿನ್ನರು, ಒಂದು ಡೈಲೇಟರು, ರಕ್ತನಾಳಗಳನ್ನು ಅಗಲ ಮಾಡೋದು, ನಿಮ್ಮ ರಕ್ತವನ್ನು ತಿಳಿ ಮಾಡೋದು, ಇಷ್ಟೇ ಅವ್ರ ಕೆಲಸ. ಆ ರಕ್ತನಾಳ ಡೈಲೇಟ್ ಮಾಡುವಾಗ ಆ ನರಗಳನ್ನು ಎಳಿತಾರಲ್ಲ, ಬೇರೆ ನರಗಳೆಲ್ಲನೂ ಆಗುತ್ತೆ. ಆಟಾನಮಸ್ ನರ್ವಸ್ ಸಿಸ್ಟಮು ಹಾಳಾಗಿ ಒಂದು 5 ವರ್ಷ ಆದಮೇಲೆ ಕೈ ನಡುಗೋಕ್ಕೆ ಶುರು ಆಗುತ್ತೆ. ಈಗ ತುಂಬ ಜನ ಬ್ಯಾಂಕಲ್ಲಿ ನಿಮ್ಮ ಸೈನ್ ಸರಿಗಿಲ್ಲ ರೀ, 25 ವರ್ಷ 30 ವರ್ಷ ಮಕ್ಕಳಿಗೂ ಕೈ ನಡುಗೋಕ್ಕೆ ಶುರು ಆಗಿದೆ. ದೇರ್ ವಾಸ್ ಎ ಓಲ್ಡ್ ಮ್ಯಾನ್, 68 ಇಯರ್ಸ್ ಓಲ್ಡ್ ಮ್ಯಾನ್, ಬ್ಯಾಂಕಲ್ಲಿ ಸೈನ್ ಮಾಡಿದರೆ ಸೈನು ಆಗಲಿಲ್ಲ ಅಂತ ಅವ್ರು ಮತ್ತೆ ಹೋಗಿ ಪಾಸ್ಪೋರ್ಟು ಅದು ಇದು ತೋರಿಸಿದ್ರೆ ಆತ ಬಂದು 61 ದಿವಸ ಈ ಕಷಾಯ ಕುಡಿದ ಮೇಲೆ ಮತ್ತೆ ಹೋಗಿ ಸೈನ್ ಮಾಡಿದರೆ, ಅದೇ ಸರಿ ಹೋಗಿದೆಯಲ್ಲ ನಿಮ್ಮ ಸೈನ್ ಹೆಂಗೆ ಅಂತ ಕೇಳಿದ್ರು. ಯಾಕಂದರೆ ಅವ್ರಿಗೆ ಒಂದು ಸತಿ ಸರಿ ಹೋಗಲಿಲ್ಲ ಅಂದರೆ ಅದು ಇನ್ನೂ ಕೆಟ್ಟದಾಗೇ ಹೋಗುತ್ತೆ ಅಂತ ಆ ಬ್ಯಾಂಕ್ ಅವ್ರಿಗೆ ಗೊತ್ತಿದೆ. ಶ್ವಾಸಕೋಶ ರೋಗ ಅಂತ ಮಕ್ಕಳಿಗೆ ಅವ್ರಿಗೆ ನಿಜವಾದ ಶುಂಠಿ, ಯಾವ ಕೆಮಿಕಲ್ಸು ಇಲ್ಲದೆ ಇರೋ ಸಹಜವಾಗಿ ಬೆಳೆದಿರೋ ಶುಂಠಿಯನ್ನು ನೀವು 60 ದಿವಸ ಕಷಾಯ ಕುಡಿಸಿದ್ರೆ ಈ ಆಸ್ತಮಾ ಓಡೋಗುತ್ತೆ. ಅಂದರೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿಯೊಂದು ಪದಾರ್ಥದಲ್ಲಿ ದೇವರು ನಮ್ಮ ದೇಶದಲ್ಲಿ ವೈವಿಧ್ಯಮಯ ಈ ಅದ್ಭುತ ಪದಾರ್ಥಗಳಲ್ಲಿ ಒಂದೊಂದರಲ್ಲೇ ಒಂದೊಂದು ಗುಣವನ್ನು ಇಮಿಡಿಸಿದ್ದಾರೆ. ಅದೇ ಸಜ್ಜೆ ಅಂತ ಬರುತ್ತೆ, ಅಥವಾ ಮೆಕ್ಕೆಜೋಳ ನಾವು ಕಚ್ಕೊಂಡು ಅಯ್ಯೋ ಮಾಲ್ಗಳಲ್ಲಿ ಸಿಗೋ ಅಮೇರಿಕನ್ ಸ್ವೀಟ್ ಕಾರ್ನ್ ಮಾತ್ರ ತಿನ್ನಕ್ಕೆ ಹೋಗಬೇಡಿ. ನಿಮಗೆ ಗಡ್ಡೆಗಳು ಬೇಕು, ಸ್ತನಗಳಲ್ಲಿ ಗಂಟುಗಳು ಬೇಕಂದರೆ ಅದನ್ನು ತಿನ್ನಿರಿ. ನಮ್ಮ ನಾಟಿ ಮೆಕ್ಕೆಜೋಳ ತಳಿಗಳನ್ನು ನೀವು ಹೀಟ್ ಮಾಡ್ಕೊಂಡು ತಿನ್ನಿ. ಅದು ಬೀಟಾ ಕ್ಯಾರೋಟಿನ್ ತುಂಬ ಇದೆ, ಕಣ್ಣಿಗೆ ಎಷ್ಟೊಂದು ಒಳ್ಳೆಯದದು. ಸಜ್ಜೆ ಮೊಳಕೆ ಮಾಡಿಕೊಂಡು ಹಾಲು ಕುಡಿದ್ರೆ ಬಾಲಿಂತರಿಗೆ ಹಾಲು ಸತತವಾಗಿ ಸರಾಗವಾಗಿ ಈ ಸ್ತನಗಳಲ್ಲಿ ಗಡ್ಡೆಗಳಾಗದೆ 2 ವರ್ಷ ಅಲ್ಲ 3 ವರ್ಷ ಮಕ್ಕಳಿಗೆ ಹಾಲು ಸಿಗುತ್ತೆ. ಇನ್ಫ್ಯಾಕ್ಟ್ ಮಕ್ಕಳಿಗೆ ನೀವು ಹಾಲು ಬಿಟ್ಟು ಇನ್ನೇನು ಕೊಡಬೇಕಾಗಿಲ್ಲ 3 ವರ್ಷನೂ, ತಾಯಿ ಹಾಲು ಬಿಟ್ಟರೆ. ಈ A2 ಹಾಲನ್ನು ಮಾತ್ರ ಕೊಡೋಕ್ಕೆ ಹೋಗಬೇಡಿ ನಿಮ್ಮ ಮಕ್ಕಳಿಗೆ. ಸೊ what all we have to do is this, just throw away all this nonsense and get our ಸಿರಿಧಾನ್ಯಗಳು. ಎಲ್ಲ ಮಾಡ್ಕೋಬೋದು, ಇಡ್ಲಿ ಮಾಡ್ಬೋದು, ದೋಸೆ ಮಾಡ್ಬೋದು, ಚಿತ್ರಾನ್ನ ಮಾಡ್ಬೋದು, ಈ ಬಾತು ಆ ಬಾತು ಮಾಡ್ಕೋಬೋದು, ಏನೂ ವ್ಯತ್ಯಾಸ ಇಲ್ಲ. ಅಕ್ಕಿ ಇವೆಲ್ಲ ನಿಜವಾದ ಅಕ್ಕಿಗಳು. ಆರ್ಕ ಅಕ್ಕಿ, ನವಣೆ ಅಕ್ಕಿ, ಸಾಮೆ ಅಕ್ಕಿ, ಊದಲ ಅಕ್ಕಿ, ಬರಗು ಅಕ್ಕಿ, ಅರ್ಥ ಆಯ್ತಾ ಇದೆ? ಇವೆಲ್ಲ ಅಕ್ಕಿಗಳು. ಆದರೆ ಅದ್ಭುತ ಏನಂದರೆ ಇವು ವರ್ತುಲಾಕಾರದಲ್ಲಿ ಇರ್ತವೆ. ಕೇಂದ್ರದಿಂದಾನೇ 7 ಪದರಗಳಲ್ಲಿ ನಾರು ಆವರಿಸ್ಕೊಂಡಿದೆ. ಅಂದರೆ ನೀವು ಮೇಲೆ ಪದರ ತೆಗೆದರೆ ನಾರು ಹೋಗೋದಿಲ್ಲ. ಸೊ 100 ಗ್ರಾಮ್ ತಿಂದರೆ ನಿಮಗೆ ಕಡ್ಡಾಯವಾಗಿ 8 ಗ್ರಾಮ್ ನಾರು ಸಿಗುತ್ತೆ ನವಣೆಯಲ್ಲಿ. ಆರ್ಕದಲ್ಲಿ 9 ಗ್ರಾಮ್ ನಾರು ಸಿಗುತ್ತೆ, ಮೇಲೆ ಪದರ ತೆಗುತ್ತಾ ಇದ್ರು. ಅದು ಎಲ್ಲ ಪದರಗಳಲ್ಲಿ ಅದೇ ಅಕ್ಕಿ ಗೋಧಿಯಲ್ಲಿ ಮೇಲೆ ತೆಗೆದುಬಿಟ್ರೆ ಇನ್ನು ಮೇಲೆ ಬರೀ ಪಿಷ್ಟ, ನಿಮಗೆ ಹಿಟ್ಟು ನಥಿಂಗ್ ಎಲ್ಸ್. ಅದಕ್ಕೆ ಅದನ್ನು ತಿಂದರೆ ರೋಗ, ಇದನ್ನು ತಿಂದರೆ ಆರೋಗ್ಯ. ಸೊ ಐ ಆಮ್ ಟಾಕಿಂಗ್ ಅಬೌಟ್ ದ ಬೇಸಿಕ್ ನಮ್ಮ ನಾಭಿಯಲ್ಲೇ ನಮ್ಮ ಶತ್ರು ಇದೆ. ಈ ಅಕ್ಕಿ ಗೋಧಿ ರೂಪದಲ್ಲಿ, ಆ ಮಾಂಸದ ರೂಪದಲ್ಲಿ. ಎಷ್ಟು ಮಟ್ಟಕ್ಕೂ ನಮ್ಮ ಮಾಂಸದ ತವಕ ಅಂದರೆ ಸಮುದ್ರ ಗರ್ಭದಲ್ಲಿದ್ದ 16% ಜೀವಿಗಳು ಮಾತ್ರ ಉಳಿದಿವೆ. ಈಗ ದೊಡ್ಡ ತಿಮಿಂಗಳಗಳಿಂದ ಹಿಡಿದು ಸಣ್ಣ ಜೆಲ್ಲಿ ಫಿಶ್ಗೆ ತನಕ ಮಾಯ ಮಾಡಿಬಿಟ್ಟಿದ್ವಿ ನಾವು. ಅದು ತುಂಬ ಚೆನ್ನಾಗಿರುತ್ತೆ. ಕುದುರೆ ನೀರು ಕುದುರೆ ಅಂತ, ಸಿ ಹಾರ್ಸ್ ಅಂತ, ಅದು ನೋಡೋದಕ್ಕೆ ಖುಷಿಯಾಗತ್ತೆ. ಅದನ್ನು ತಿಂತಾರೆ ಜನ. ಕ್ಯಾನ್ ಯು ಬಿಲೀವ್ ದ್ಯಾಟ್? ನೋ ಡಾಕ್ಟರ್ಸ್ ಆರ್ ರಿಕ್ವೈರ್ಡ್ ಇಫ್ ಯು ಈಟ್ ದಿಸ್. ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನೀವು ನನಗೆ ಕಾಂಟ್ರಾಕ್ಟ್ ಬರೆದು ಕೊಡ್ರಿ, ಈ 5 ಧಾನ್ಯ ಬಿಟ್ಟು ಇನ್ನೇನು ತಿನ್ನೋದಿಲ್ಲ ನೆಕ್ಸ್ಟ್ 6 ಮಂತ್ಸ್ ಅಂತ. ನಾನು ನಿಮಗೆ ಕಾಂಟ್ರಾಕ್ಟ್ ಬರೆದು ಕೊಡ್ತೀನಿ. ಅದು ಕೊಲೆಸ್ಟ್ರಾಲೋ ಗ್ಲಿಸರೈಡೋ ಅದು ಏನಾದರೂ ಬರ್ಕೊಳ್ರಿ, ನೀವು ನಿಮ್ಮ ಇಷ್ಟ, ಆ ಹೆಸರುಗಳು ಏನಾದರೂ ಬರ್ಕೊಳ್ಳಿ. ಪ್ಯಾಕೆಟಲ್ಲಿ ಬರೆದು ಇಟ್ಕೊಳ್ಳಿ. 6 ತಿಂಗಳು ಇದನ್ನು ತಿನ್ನಿ, ಮತ್ತೆ ಹೋಗಿ ಚೆಕ್ ಮಾಡಿಸ್ಕೊಳ್ರಿ, ಎಲ್ಲ ಮಾಯ ಆಗಿರುತ್ತೆ. Let's all be little more sensible, just for our own health and for the health of the surroundings. ಒಂದೇ ಒಂದು ಎಚ್ಚರಿಕೆ,
ನಾರು ಅಂಶ ಹೆಚ್ಚಾಗಿರೋದ್ರಿಂದ ಈ ಧಾನ್ಯಗಳಲ್ಲಿ 20 ನಿಮಿಷದಿಂದ 30 ನಿಮಿಷ ನೆನೆಸಬೇಕು. ನೆನೆಸಿದಾಗ ಆ ನೀರು ಒಳಗಡೆ ಸೇರಿಕೊಂಡ ಮೇಲೆ ಅದು ಬೇಯೋದಕ್ಕೆ ಅನುಕೂಲ ಆಗುತ್ತೆ. ಸುಮ್ಮನೆ ನೀವು ಈ ಅಕ್ಕಿ ಥರ ಹಿಟ್ಟು ಅಲ್ವಾ, ಸುಮ್ಮನೆ ಹಂಗೆ ಇಟ್ಟರೆ ಅದು ಬೆಂದೋಗುತ್ತೆ. ಈ ಅಕ್ಕಿ ಹಂಗೆ ಬೇಯಿಸೋಕ್ಕಾಗೋದಿಲ್ಲ. ಹಂಗೆ ಇಟ್ಟರೆ ಕಾಳು ಕಾಳು ಸಿಗುತ್ತೆ, ನಿಮ್ಗೆ ಬೇಯೋದಿಲ್ಲ ಅದು. ಸೊ ಕಾಷನ್ ಈಸ್ 15 to 20 ಮಿನಿಟ್ಸ್. ಹೊಸ ಅಕ್ಕಿ ಆದರೆ 15 ನಿಮಿಷ, ಹಳೆ ಅಕ್ಕಿ ಆದರೆ 30 to 45 ಮಿನಿಟ್ಸ್ ನೆನೆಸಿದ್ರೆ ತುಂಬ ಅರಳುತ್ತೆ. ಒಂದೊಂದು ಧಾನ್ಯವನ್ನು ಸಪ್ರೇಟಾಗಿ ಅಡುಗೆ ಮಾಡಿಕೊಂಡು ಬರೀ ಉಪ್ಪು ತುಪ್ಪ, ಉಪ್ಪು ಇರೋದಿಲ್ಲ ಇದರಲ್ಲಿ, ಸ್ವಲ್ಪ ಉಪ್ಪು ಉದುರಿಸ್ಕೊಳ್ಳಿ, ಏನೂ ತೊಂದರೆ ಇಲ್ಲ, ನಿಮಗೆ ಬಿ ಪಿ ಬರೋದಿಲ್ಲ, ಹೋಗುತ್ತೆ. ಆ ಯೂರಿಯಾ ಉಪ್ಪು DAP ಉಪ್ಪು ತಿನ್ನೋದ್ರಿಂದ ನಿಮಗೆ ತೊಂದರೆ ಆಗ್ತಾ ಇರೋದು, ಸರಿನಾ? ನಾರ್ಮಲ್ ಉಪ್ಪಿಂದ ಏನು ತೊಂದರೆ ಇಲ್ಲ. ಇಲ್ಲಿಗೆ ಮುಗಿಲಿಲ್ಲ. ಐ ವಾಂಟ್ ಟು ಸ್ಟೇ ಬ್ಯಾಕ್ ಆ್ಯಂಡ್ ಐ ವಾಂಟ್ ಟು ಟೇಕ್ ಈಚ್ ಆ್ಯಂಡ್ ಎವ್ರಿ ಒನ್ಸ್ ಕ್ವಶನ್. ಈ ಮಿಲೆಟ್ಸಲ್ಲಿ ಒಮೆಗಾ 6 ಅನ್ನೋದು ಅಂಶ ಜಾಸ್ತಿ ಇದೆ. ಒಮೆಗಾ 3 ಮತ್ತು 6ಗೆ ಕಂಪೇರ್ ಮಾಡಿದ್ರೆ ರೇಷಿಯೋ ಜಾಸ್ತಿ ಇದೆ. ಇದರಿಂದ ಏನಾದರೂ ಎಫೆಕ್ಟ್ ಆಗುತ್ತಾ ಅಥವಾ ಬಾಡಿ ಟಾಕ್ಸಿಕ್ ಆಗುತ್ತಾ ಅನ್ನೋದು? ನಾನು ಗ್ಲೂಕೋಸನ್ನು ಪ್ರಕೃತಿಯಲ್ಲಿ ಪತ್ರ ಹರಿತು ಇಂಗಾಲಾಮ್ಲವನ್ನು ಹೀರಿಕೊಂಡು ನೀರಿನ ಜೊತೆ, ಅಂದರೆ ನೀರನ್ನು ವಿಚ್ಛೇದನ ಮಾಡಿ ಆ ಹೈಡ್ರೋಜನ್, ಆ ಉದಜನೆಯನ್ನು ಇಂಗಾಲಾಮ್ಲಕ್ಕೆ ಸೇರಿಸಿ ಗ್ಲೂಕೋಸನ್ನು ರೆಡಿ ಮಾಡುತ್ತೆ. C4 ಫುಡ್ಸ್ ಅನ್ನೋದರಲ್ಲಿ ಆಕ್ಸಾಲೋ ಅಸಿಟಿಕ್ ಆ್ಯಸಿಡ್ ಅಂತ 4 ಕಾರ್ಬನ್ ಯೂನಿಟ್ ಆಲ್ರೆಡಿ ರೆಡಿ ಇರುತ್ತೆ. ಅದರ ಮೇಲೆ 2 ಕಾರ್ಬನ್ ಯೂನಿಟನ್ನು ಕೂರಿಸಿ ಗ್ಲೂಕೋಸನ್ನು ರೆಡಿ ಮಾಡೋದು C4 ಯೂನಿಟ್ಸು. ಆ C4 ಫುಡ್ ಅಂತೀವಿ. ಅದೇ C4 ಫುಡ್ಡು ಈ ಮಿಲ್ಲೆಟ್ಸು. ಅಕ್ಕಿ ಗೋಧಿ C6 ಫುಡ್ಸ್, ಅಂದರೆ ಅದು ಪೈರುವಿಕ್ ಆ್ಯಸಿಡ್ C3 ಇಂದ C3 ಫುಡ್ಸ್ ಅಂತಾರೆ. 3 ಅದಕ್ಕೆ ನೀರು ಅಂಶ ಹೆಚ್ಚು ಬೇಕು. ನಮಸ್ತೆ ಎಲ್ಲರಿಗೂ. ಇದು ಸಿರಿಧಾನ್ಯಗಳು ಜನರಲ್ ಸ್ಟೋರಲ್ಲೂ ಸಿಗುತ್ತಲ್ಲ, ಅದು ಆರ್ಗ್ಯಾನಿಕಲ್ಲೇ ಬೆಳೆದಿರ್ತಾರ? ಮತ್ತು ಇವಾಗ ಹುಳ ಎಲ್ಲ ಬರ್ತಾ ಇದೆ, ಸಿರಿಧಾನ್ಯಗಳನ್ನ ಜಾಸ್ತಿ ದಿನ ಇಡೋಕ್ಕಾಗಲ್ಲ, 3 ಮಂತ್ಸ್ಗೆಲ್ಲ ಹುಳ ಬರ್ತಾ ಇದೆ, ಅದಕ್ಕೆ ಪರಿಹಾರ ಏನು? ಹೋಗ್ತಾ ಹೋಗ್ತಾ ಸಿರಿಧಾನ್ಯಗಳು ಆರ್ಗ್ಯಾನಿಕ್ ಆಗ್ತವೆ. ಬಟ್ ತರಕಾರಿ ಸೊಪ್ಪುಗಳಿಗೆ ಮಾತ್ರ ನೀವು ಸೀರಿಯಸ್ ಆಗಿ ಕನ್ಸರ್ನ್ ಆಗಿ ನೋಡ್ಕೋಬೇಕು. ಅದರಲ್ಲಿ ಒಂದು ದೇವರು ನಮ್ಮ ದೇಶಕ್ಕೆ ಒಂದು ಅದೃಷ್ಟ ನೋಡಿ, ಮತ್ತೆ ನಮ್ಮ ದೇಶ ಅದೃಷ್ಟ. ನಮ್ಮ ದೇಶದಲ್ಲಿ ಮಾತ್ರನೇ ಏನಿದೆ ಗೊತ್ತಾ? ಹುಣಸೆ ಹಣ್ಣು ಅಂತ ಒಂದು ಅದ್ಭುತವಾದ ಮರ ಇದೆ. ಆ ಹುಣಸೆ ಹಣ್ಣು ನೀರಿನಲ್ಲಿ ನೀವು ಏನಾದರೂ ಕೊಳಕು ತಗೊಂಡೋಗಿ ಹಾಕ್ರಿ, ಕ್ಯಾಪ್ಸಿಕಮ್ ಇಷ್ಟು ಕೆಮಿಕಲ್ಸ್ ಹಾಕಿದ್ದೀವಿ, ಈ ಫೂಲ್ ಗೋಬಿ ಮಂಚೂರಿ ಅಂತ ಎಲ್ಲರೂ ತಿಂತಾ ಇದ್ದಾರೆ. ನೀವು ತಿನ್ನೋದು ಗೋಬಿ ಮಂಚೂರಿ ಅಲ್ಲ, ಇಟ್ಸ್ ಎ ನೋಷನ್ ಆಫ್ ಫುಡ್. ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಸೊ ನೀವು ಉಪ್ಪು ನೀರಿನಲ್ಲಿ ಮುಂಚೆ ಹಾಕೋರು ಫೂಲ್ ಗೋಬಿಯನ್ನು, ಯಾಕಂದರೆ ಹುಳ ಇರುತ್ತೆ ಅಂತ. ಹುಳ ಯಾವಾಗಿರುತ್ತೆ? ಅಲ್ಲಿ ಔಷಧಿಗಳು ಹೊಡಿದೇ ಇರೋವಾಗ. ಸೊ ಹುಳ ಇಲ್ಲದೆ ಇರೋವಾಗ ಔಷಧಿಗಳು ಹೊಡೆದಿದ್ದಾರೆ ಅಂತ. ಸೊ ಅಂಥದನ್ನು ನೀವೇನು ಮಾಡಿ ಕಣ್ಣಕ್ಕೆ ಕಾಣಿಸೋದಿಲ್ಲ. ಹುಣಸೆ ನೀರಿನಲ್ಲಿ ಹಾಕಿದ್ರೆ 80 to 90% ಅದು ಎಳ್ಕೊಂಬಿಡುತ್ತೆ. ಸೊ ಸಿರಿಧಾನ್ಯಗಳು ಆರ್ಗ್ಯಾನಿಕ್ ಇನ್ಆರ್ಗ್ಯಾನಿಕ್ ಅಂತ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ತರಕಾರಿ ಸೊಪ್ಪು ಹಣ್ಣು ಇವು ಆರ್ಗ್ಯಾನಿಕ್ ಇನ್ಆರ್ಗ್ಯಾನಿಕ್ ಅಂತ ತಲೆ ಕೆಡಿಸ್ಕೊಳ್ಳಿ. ಬೈ ಚಾನ್ಸ್ ನಿಮಗೆ ಆರ್ಗ್ಯಾನಿಕ್ ಪ್ರಾಡಕ್ಟ್ ಸಿಗ್ತಾ ಇಲ್ಲ ಅಂದರೆ ಈ ಹುಣಸೆ ಹಣ್ಣು ನೀರು, ಇನ್ನೂ ಈಗಲೂ ನಮ್ಮ ಅದೃಷ್ಟ ಹುಣಸೆ ಹಣ್ಣಿಗೆ ಯಾರಿಗೂ ಔಷಧಿ ಹೊಡಿತಾ ಇಲ್ಲ. ಈ ಹುಣಸೆ ಮರಗಳನ್ನು ಕಟ್ ಮಾಡದೇ ಇರೋಂಗೆ ನೋಡ್ಕೊಳ್ರಿ ಫಸ್ಟು, ಯಾಕಂದರೆ ಹುಣಸೆಹಣ್ಣು ಸಿಗದೇ ಇಲ್ಲ ಅಂದರೆ ಆಮೇಲೆ ತೊಂದರೆ ಆಗುತ್ತೆ ನಮಗೆ. ಸಿರಿಧಾನ್ಯಗಳು ಅದರಲ್ಲೂ ನವಣೆ ಆರ್ಕ ಈ ಥರದ್ದು ಕಂಟಿನ್ಯೂಸ್ ಆಗಿ ತಿಂತಾಯಿದ್ರೆ, ಊಟ ಮಾಡ್ತಾಯಿದ್ರೆ ಹೀಟ್ ಆಗುತ್ತೆ ಅಂತ ಹೇಳ್ತಾರೆ. ನವಣೆ ತಿಂದರೆ ಹೀಟ್ ಆಗುತ್ತೆ. ಹೀಟ್ ಅನ್ನೋ ಪದ ಅರ್ಥ ಒಂದೇ ಒಂದು, ಗೋಧಿ 3 ಹೊತ್ತು ತಿನ್ನಿರಿ, ನಿಮ್ಮ ಗುದದ್ವಾರದಲ್ಲಿ ಉರಿ ಆಗುತ್ತೆ. ಇದು ನಿಜವಾದ ಹೀಟ್ ಅಂದರೆ. ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚಾಗಿ ಹೀಟ್ ಪ್ರೊಡ್ಯೂಸ್ ಮಾಡೋ ಒಂದೇ ಒಂದು ಧಾನ್ಯ ಯಾವುದಾದ್ರೂ ಇದೆ ಅಂದರೆ ಅದು ಗೋಧಿ. ಗೋಧಿ ಬಿಟ್ಟರೆ ಇನ್ನೇನೂ ಇಲ್ಲ. ಇನ್ಫ್ಯಾಕ್ಟ್ ನವಣೆ ಮತ್ತು ಸಜ್ಜೆ ಮೊಳಕೆ ಮಾಡಿ ನೀವು ಬಿಸಿಲಿಗೆ ಹಾಕಿ ಪುಡಿ ಮಾಡಿ ಮಕ್ಕಳಿಗೆ 6 ತಿಂಗಳ ಮಕ್ಕಳಿಗೆ ತಿನ್ನಿಸಿರಿ, ಅದ್ಭುತವಾಗಿ ನಿದ್ದೆ ಮಾಡ್ತಾರೆ, ಸರಾಗವಾಗಿ ಕಕ್ಕ ಮಾಡ್ತಾರೆ. ರಾತ್ರಿ ಹೊತ್ತು 10 ಸತಿ ಎದ್ದು ಅಳೋ ಮಕ್ಕಳಿಗೆ ಈ ಗಂಜಿ ಕುಡಿಸಿದ ಮೇಲೆ 3 ದಿವಸದಲ್ಲಿ ಇಡೀ ರಾತ್ರಿ ಒಂದು ಚೂರು ಎಲ್ದೆ ಉಚ್ಚೆನೂ ಮಾಡ್ಕೊಳ್ದೆ ನಿದ್ದೆ ಮಾಡಿರೋ ಉದಂತಗಳು ನನ್ನ ಹತ್ರ ಇವೆ. ಅಂದರೆ ಇವೆಲ್ಲ ನಾವು ಈ ನವಣೆ ಸಾಮೆ ಆರ್ಕ ಊದಲು ತಿನ್ನೋದಕ್ಕೆ ನಮ್ಮ ಮನಸ್ಸು ರೆಡಿ ಇಲ್ಲ. ಏನೋ ಒಂದು ಕಾರಣ ಹೇಳ್ಕೋಬೇಕು, ಅದು ತಿನ್ನೋಕ್ಕಾಗಲ್ಲ, ಇದು ತಿಂದರೆ ಗ್ಯಾಸ್ ಬರುತ್ತೆ, ಇಲ್ಲಿಂದ ಗ್ಯಾಸ್ ಬರುತ್ತೆ, ಅಲ್ಲಿಂದ ಗ್ಯಾಸ್ ಬರುತ್ತೆ.
ಗ್ಯಾಸ್ ಬರೋದು ಎರಡೇ ಕಡೆಯಿಂದ, ಒಂದು ಬಾಯಿಂದ ಒಂದು ಕೆಳಗಡೆ. ಆ ಅಕ್ಕಿ ಆ ಚಪಾತಿನ ತಿನ್ನೋದನ್ನು ಬಿಡೋದಕ್ಕೆ ಮನಸ್ಸಿದಿಲ್ಲ. ಅಭ್ಯಾಸ ಆಗಿದೆ, ಮೈಗೆ ಅಭ್ಯಾಸ ಆಗಿದೆ, ರೋಗ ಬರ್ತಾ ಇದೆ, ಟ್ಯಾಬ್ಲೆಟ್ ತಗೊಳ್ಳೋಣ, ನಿದ್ದೆ ಮಾಡೋಣ. ನಿದ್ದೆ ಬರ್ತಾ ಇಲ್ಲ ಡಾಕ್ಟ್ರೆ ಅಂದರೆ ಟ್ಯಾಬ್ಲೆಟ್ ತಗೊಳ್ಳಿ ಅಂತ ಹೇಳ್ತಾರೆ. ಸಾಯಂಕಾಲ ಹೊತ್ತು 6ರಿಂದ 7ವರೆಗೆ ದಿವಸ ಮೆತ್ತಿಗೆ ನಡೀರಿ, 3 ದಿವಸ ಅಲ್ಲ 3 ವಾರ, ಆಮೇಲೆ ನಿದ್ದೆ ಅದಷ್ಟು ಗದೆ ಬರುತ್ತೆ. ವಿ ಹ್ಯಾವ್ ಸ್ಟಾಪ್ಡ್ ವಾಕಿಂಗ್, ವಿ ಹ್ಯಾವ್ ಸ್ಟಾಪ್ಡ್ ವಾಕಿಂಗ್. ಎಲ್ಲರಿಗೂ ಇದು, ನಾಟ್ ಓನ್ಲಿ ಇನ್ ಇಂಡಿಯಾ, ಎನಿವೇರ್ ಇನ್ ದ ವರ್ಲ್ಡ್. ಇಫ್ ಯು ಆರ್ ಎ ಹ್ಯೂಮನ್ ಬೀಯಿಂಗ್, ಇಫ್ ಯು ಹ್ಯಾವ್ 2 legs, ವಾಕ್ ಈವ್ನಿಂಗ್. 50 ವರ್ಷ ಆದಮೇಲೆ ಎಲ್ಲರೂ ಸಾಯಂಕಾಲ 1.5 ಗಂಟೆ ನಡೀರಿ, ಗಟ್ಟಿ ಮೊಸರು ಆರ್ಕ ಅನ್ನ ತಿನ್ನಿರಿ, ನಿದ್ದೆ ಯಾಕೆ ಬರಲ್ಲ ಅಂತ ನಾನು ನೋಡ್ತೀನಿ. ಐ ಆಮ್ ಡೆಡ್ ಶ್ಯೂರ್ ಅಬೌಟ್ ದಿಸ್. ಈ ಥರ ಪ್ರೋಗ್ರಾಮ್ಸ್ಗಳೆಲ್ಲ ಮಾಡ್ತಾ ಇರ್ತಾರಲ್ಲ, ಸೊ ಈ ಥರ ಪ್ರೋಗ್ರಾಮ್ಸ್ ನೀವು ಯಾಕೆ ನಮ್ಮ ಪೊಲಿಟಿಷಿಯನ್ಸ್ಗೆ ಅಥವಾ ಬ್ಯೂರೋಕ್ರಾಟ್ಸ್ಗೆ ಅವ್ರಿಗೆ ಅರೇಂಜ್ಮೆಂಟ್ಸ್ ಮಾಡಿದ್ರೆ ಅವ್ರಿಗೂ ಕೂಡ ದೊಡ್ಡ ದೊಡ್ಡ ರೋಗ ಆಗ್ತದೆ. ಅವ್ರು ಸಿಂಗಾಪುರ್ ಎಲ್ಲೆಲ್ಲೋ ಹೋಗಿ ಹಾಸ್ಪಿಟಲೇಷನ್ ಮಾಡ್ಕೊಂಡು ಲಕ್ಷಗಟ್ಟಲೆ ಖರ್ಚು ಮಾಡ್ಕೊಂಡು ಬರ್ತಾರೆ. ಸೊ ಅವ್ರಿಗೆ ಅರ್ಥ ಮಾಡ್ಕೊಂಡ್ರೆ ಬೇಗ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್, ಅಮೇರಿಕನ್ ಪ್ರಾಜೆಕ್ಟ್ಸ್, ಯುರೋಪಿಯನ್ ಪ್ರಾಜೆಕ್ಟ್ಸ್, ಅವನ್ನೆಲ್ಲ ದೇ ಕ್ಯಾನ್ ಹೋಲ್ಡ್ ಅಪ್. 2011 ಮೇ 17 ನಾವೇನು ತಿನ್ನುತ್ತಿದ್ದೇವೆ ಅಂತ ಲೆಕ್ಚರ್ ಕೊಟ್ಟಿದ್ದೆ. ಅವಾಗ ಸದಾನಂದ ಗೌಡರು ಚೀಫ್ ಮಿನಿಸ್ಟರ್ ಆಗಿದ್ದರು, ಕಮಿಷನರ್ಸು ಅವರು ಎಲ್ಲರೂ ಕೂತಿದ್ರು. ಇಷ್ಟೇ ಮುಕ್ತವಾಗಿ ಅವರು ಇಷ್ಟು ಟೈಮ್ ಕೊಟ್ಟಿರಲಿಲ್ಲ, 45 ನಿಮಿಷ ಕೊಟ್ಟಿದ್ದಾರೆ. ಅಷ್ಟರಲ್ಲಿ ಎಲ್ಲ ಹೇಳಿದ್ದೀನಿ. ಅದನ್ನು ಆ್ಯಕ್ಚುಲಿ ನನ್ನ ಆಡಿಯೋವನ್ನು ಅವರು ರಿಕಾರ್ಡ್ ಮಾಡಿಕೊಂಡು ಪ್ರಿಂಟ್ ಮಾಡಿದ್ದಾರೆ, ನಾವೇನು ತಿನ್ನುತ್ತಿದ್ದೇವೆ ಅಂತ, ಅದೇ ಟೈಟಲಲ್ಲಿ. ಇದು ಈಗ ಹೊರಗಡೆ ಈಗ ಫೈಬರ್ ಬಿಸ್ಕೆಟು, ಫೈಬರ್ ಪ್ರಾಡಕ್ಟ್ ಎಲ್ಲ ಬರ್ತಾ ಇದೆ. ಅದನ್ನು ಎಷ್ಟು ಉಪಯೋಗಿಸ್ಬೋದು, ಉಪಯೋಗಿಸಬಾರ್ದು, ಅಥವಾ ಈ ಇದರಲ್ಲಿ ಇದನ್ನು ಉಪಯೋಗಿಸೋ ಬದಲು ನೀವು ಆಲ್ಟರ್ನೇಟ್ ಆಗಿ ಅದನ್ನೇ ಉಪಯೋಗಿಸಿ ಅಂತ ಕೆಲವರೆಲ್ಲ ಮಾರ್ಕೆಟಿಂಗ್ ಮಾಡೋರು ಹೇಳ್ತಾರೆ. ಅದನ್ನು ಉಪಯೋಗಿಸ್ಬೇಕು ಬೇಡವೋ, ಅದು ಎಷ್ಟು ಸರಿ? ಇಟ್ಸ್ ಎ ಬ್ಯೂಟಿಫುಲ್ ಆ್ಯಂಡ್ ವೆರಿ ಟೆಕ್ನಿಕಲ್ ಕ್ವಶನ್. ಸಮಾಧಾನ ಹೇಳ್ತೀನಿ. ಅಂದರೆ ಇದರಲ್ಲಿ ನಾರಿನ ಅಂಶ 3, ಮ್ಯಾಕ್ಸಿಮಮ್ ರಾಗಿ 3.6, ಕ್ವಿನೋವಾದಲ್ಲಿ 4. ಬಟ್ ನಮ್ಮ ದೇಹಕ್ಕೆ ದಿವಸಕ್ಕೆ ಮಿನಿಮಮ್ ಆಫ್ 30 grams ನಾರು ಬೇಕು ಸರ್. ಅದಕ್ಕೋಸ್ಕರ ಮೇಲಕ್ಕೆ ಹೋಗೋಣ ಅಂತ. ಆ್ಯಂಡ್ ವಿ ಕ್ಯಾನ್ ಆಲ್ಸೋ ಸಪ್ಲೈ ಆ ಫೈಬರ್ ಬಿಸ್ಕೆಟ್ಸು ಅದು ಇದು ಅಂತ. ಇನ್ಫ್ಯಾಕ್ಟ್ ಮೋಸ ಮಾಡ್ತಾ ಇದ್ದಾರೆ. ನಾವೇ ಹಿಟ್ಟು ಹೊಟ್ಟು ತೆಗೆದುಬಿಟ್ಟು ಈ ಅಕ್ಕಿ ಫ್ಲೋರ್ ಮಿಲ್ಲಲ್ಲಿ ಮಿಕ್ಸ್ ಮಾಡಿ ಕೊಡ್ತಾ ಇದ್ದಾರೆ. ಅವು ಫೈಬರ್ನ ಸಪ್ಲೈ ಮಾಡೋದಿಲ್ಲ. ಯಾಕಂದರೆ ಆ ಬಿಸ್ಕೆಟ್ ತಿಂದ ತಕ್ಷಣ ಅದರಲ್ಲಿರೋ ಹಿಟ್ಟು ಫಸ್ಟು ರಕ್ತಕ್ಕೆ ಸಕ್ಕರೆಯಾಗಿ ಬಂದ್ಬಿಡುತ್ತೆ. ಅಂದರೆ ಇನ್ಫ್ಯಾಕ್ಟ್ ದೀಸ್ ಆರ್ ಕಾಲ್ಡ್ ಗ್ಲೈಸಿಮಿಕ್ ಕಂಟೆಂಟ್. ಅಂದರೆ ರಕ್ತಕ್ಕೆ ಸಕ್ಕರೆಯನ್ನು ಬೇಗ ಸೇರಿಸಿದ್ರೆ ಗ್ಲೈಸಿಮಿಕ್ ಕಂಟೆಂಟ್ ಹೆಚ್ಚಿದೆ ಅಂತ. ನಿಧಾನವಾಗಿ ಸೇರಿಸೋದಾದರೆ ಅದು ಸಮಾಧಾನವಾಗಿರ್ತೀರ ಅಂತ. ದೀಸ್ ಆರ್ 4 to 5 hours ತಗೊಳುತ್ತೆ ನಿಮ್ಮ ರಕ್ತಕ್ಕೆ ಸಕ್ಕರೆಯನ್ನು ಗ್ಲೂಕೋಸನ್ನು ಬಿಡುಗಡೆ ಮಾಡೋದಕ್ಕೆ. ರಾಗಿ, ಜೋಳ ಇವೆಲ್ಲ ಅರೌಂಡ್ 1 to 1.5 hours. ಅಕ್ಕಿ, ಗೋಧಿ 15 minutes ದೇ ಆರ್ ರೆಡಿ. ಅದಕ್ಕೆ ಹುರ್ಲಿ ಅದು ದ್ವಿದಳ ಬೀಜ ಧಾನ್ಯಗಳು, ಹುರುಳಿ ಕಾಳು, ಅಲಸಂದಿ ಕಾಳು, ಹೆಸರು ಕಾಳು, ಅದರ ಬಗ್ಗೆ ನಾನು ಮಾತಾಡಿಲ್ಲ, ಯಾಕಂದರೆ ಅದು ಇನ್ನೊಂದು ದೊಡ್ಡ ಸಬ್ಜೆಕ್ಟು. ಕಾಳು ದೇ ಹ್ಯಾವ್ ಆಲ್ಸೋ ಗಾಟ್ ಫೈಬರ್, ಬಟ್ ಮ್ಯಾಕ್ಸಿಮಮ್ ಈಸ್ 4.4%. ಬಟ್ ಆ ಕಾಳಿನ ಸಿಪ್ಪೆಯಲ್ಲಿ, ಹುರುಳಿಕಾಳು ಸಿಪ್ಪೆಯಲ್ಲಿ ಡಯಾಬಿಟಿಕ್ ಕಂಟೆಂಟ್ ಕಮ್ಮಿ ಮಾಡೋ ಒಂದು ಗುಣ ಇದೆ. ಬಟ್ ನಮ್ಮ ಮೋಸ ಏನಂದರೆ ನಾವು ಆ ಹೊಟ್ಟನ್ನು ತೆಗೆದುಬಿಟ್ಟು ತೊಗರಿ ಬೇಳೆ ಎಲ್ಲ ನೀಟಾಗಿ ಪಾಲಿಷ್ ಮಾಡಿ ಬಣ್ಣ ಹಾಕ್ಕೊಂಡು ತಿಂತಾಯಿದ್ವಿ. ಅದರಿಂದ ನಿಮಗೆ ಸಿಗೋದು 12 to 24% ಪ್ರೋಟೀನ್ ಸಿಗ್ಬೋದು. ಮಿಕ್ಕಿದ್ದು ಹಿಟ್ಟು, ಮತ್ತೆ ಕಡಲೆ ಹಿಟ್ಟು, ಬಜ್ಜಿ ಬೋಂಡ ಮಾಡ್ಕೊಂಡು ತಿಂತೀವಲ್ಲ, ಆ ಹೊಟ್ಟು ತೆಗೆದು ಮಾಡ್ತಾಯಿದ್ವಿ. ಈ ಅಕ್ಕಿ, ಗೋಧಿ ಬಂದಿದ್ದು ಈಗ 200-300 ವರ್ಷ ಅಷ್ಟೇ. ದೇ ಆರ್ ವೆರಿ ರೀಸೆಂಟ್ ಆರಿಜಿನ್. ಈ ಟ್ರಿಟಿಕಮ್, ಈ ಗೋಧಿ ಹಾಲು ಮಾಡಿದ್ದೇ ಮಾನವ ಕುಲನ್ನು. ಅದರಿಂದ ಮಾಂಸ ರೆಡಿ ಮಾಡಿ, ಅದರಿಂದ ಈಗ ಎಲ್ಲರೂ ಆ ಮಾಂಸವನ್ನು ಉತ್ಪಾದನೆ ಮಾಡೋದಕ್ಕೆ ಗೋಧಿ ಹೆಚ್ಚಾಗಿ ಬೆಳೆಯೋಕ್ಕಾಗ ನೀರಿಲ್ಲ ಅಂತ ಈಗ ಸೋಯಾಬೀನು, ಮೆಕ್ಕೆಜೋಳಕ್ಕೆ ಹೋಗಿದ್ದಾರೆ. ಅವು ಕುಲಾಂತರಿ ಪ್ರಯೋಗಗಳಿಂದ ಜನ್ಯು ಮಾರ್ಪಡಿ ಮಾಡಿ ಬೆಳೀತಾ ಇದ್ದಾರೆ. ಅದರಿಂದ ಇನ್ನೂ ಅದ್ಭುತವಾದ ರೋಗಗಳನ್ನು ಸೃಷ್ಟಿ ಮಾಡ್ಕೊಳ್ತಾ ಇದ್ದೀವಿ ನಾವು. ಆ H1N1 ಅಂತ ಎಲ್ಲ ಬರ್ತಾ ಇರೋದು ಈ ಕುಲಾಂತರಿ ಸೋಯಾಬೀನು, ಮೆಕ್ಕೆಜೋಳನ ಮಿಕ್ಸ್ ಮಾಡಿ ಭೂಸಾವನ್ನು, ಈ ಪಶುಗ್ರಾಸ್ಯವನ್ನು ರೆಡಿ ಮಾಡ್ತಾರೆ. ಅದಕ್ಕೆ ಸ್ಟೆರಾಯ್ಡ್ಸನ್ನು ಲೇಪನ ಮಾಡಿ ಮಾಂಸವನ್ನು ಬೇಗ ಉತ್ಪಾದನೆ ಮಾಡೋದ್ರಿಂದ ಮೂಲೆ ಮಜ್ಜೆ ಬೆಳೆಯೋದಿಲ್ಲ. ಈ ಹಂದಿಗಳಲ್ಲಿ, ಹಸುಗಳಲ್ಲಿ, ಕೋಳಿಗಳಲ್ಲಿ ನೋಡಿರ್ತಿರಲ್ಲ, ಕೋಳಿ ಫಾರ್ಮ್ಗೆ ಹೋದರೆ ಬಿದ್ಕೊಂಡಿರ್ತೇವೆ, ಹೊಟ್ಟೆ ಮೇಲೆ ನಿಂತ್ಕೊಂಡಿರೋದಿಲ್ಲ, ಕಾಲಿಲ್ಲ, ಮೂಲೆ ಇಲ್ಲ. ಅದಕ್ಕೆ ಮೂಲೆ ಇಲ್ಲ ಅಂದರೆ ಮೂಲೆ ಮಜ್ಜೆ ಇಲ್ಲ. ಮೂಲೆ ಮಜ್ಜೆ ಇಲ್ಲ ಅಂದರೆ
ರೋಗ ನಿರೋಧ ಮಾಡುವ ಪ್ರತಿರೋಧಕ ಕಣಗಳನ್ನು ಉತ್ಪಾದನೆ ಮಾಡುವ ಶಕ್ತಿ ಇರೋದಿಲ್ಲ. ಆ ಮಾಂಸ, ಆ ಕೊಬ್ಬು, ಈ ಡಾಲ್ಡಾ, ಆ ಬಿಸಾಡಿರೋ ಮಾಂಸದಿಂದ ಕುದಿಸಿ ಡಾಲ್ಡಾ ಮಾಡ್ತಾರೆ. ಅದೇ ಎಲ್ಲ ಬೇಕರಿಗಳಿಗೂ ಸಪ್ಲೈ ಮಾಡ್ತಾ ಇರೋದು. ಅದಕ್ಕೆ ನಾನು ಹೇಳೋದು, ಬೇಕರಿಗಳಿಗೆ ನಿಮ್ಮ ಮಕ್ಕಳಿಗೆ ತಂದು, ಯಾಕೆ ಈ ವೀರ್ಯ ಕಣಗಳು ಕಮ್ಮಿ ಆಗ್ತಾ ಇರೋದು, ಅಂಡಾಶಯಗಳಲ್ಲಿ ಕುರುಗಳಾಗ್ತಾ ಇರೋ, ಪಾಲಿಸಿಸ್ಟಿಕ್ ಓವರಿ, ನೀರುಗುಳ್ಳೆ ರೋಗ. ಈಗ ಹೆಣ್ಮಕ್ಳಿಗೆ ಮುಟ್ಟೆ ಆಗೋದಿಲ್ಲ, ಆದರೆ ನಿಲ್ಲೋದಿಲ್ಲ. ಈ ಗೊಂದಲಗಳಿಗೆಲ್ಲ ಕಾರಣ ಈ ರೀತಿ ಆಹಾರ ಪದಾರ್ಥಗಳು. ವೀರ್ಯ ಕಣಗಳು 20 ಮಿಲಿಯನ್ ಆಗಿವೆ. ಬೆಂಗಳೂರಲ್ಲಿ ಮೊನ್ನೆ ಸರ್ವೆ ಮಾಡಿದ್ರು. ಎಲ್ಲರೂ 1000 ಜನಕ್ಕೆ ಚೆಕ್ ಮಾಡಿದರೆ 880 ಪೀಪಲ್ ಹ್ಯಾವ್ ಲೆಸ್ ದ್ಯಾನ್ 20 ಮಿಲಿಯನ್. ಇಟ್ಸ್ ಆಲ್ ಬಿಕಾಸ್ ವಿ ಆರ್ ನಾಟ್ ಈಟಿಂಗ್ ವೈವಿಧ್ಯಮಯ ಆಹಾರ. ಅದಕ್ಕೆ ಒಂದೇ ಒಂದು ಸಿಂಪಲ್ ಪರಿಹಾರ, ಪಪಾಯ, ಸಬ್ಸಿಗೆ ಸೊಪ್ಪು, ಸಪೋಟ ಹಣ್ಣು, ಎಳ್ಳು ಸರಿಯಾಗಿ ತಿಂದರೆ ಮತ್ತು 1.5 ಗಂಟೆ ನಡೆದರೆ ಆ ಇಂಟರ್ನಲ್ ಹೀಟ್ ಜನ್ರೇಟ್ ಆದಾಗ ಕುರುಗಲೆಲ್ಲ ವಾಸಿ ಆಗ್ತವೆ. ಇಬ್ರಿಗೂ, ಗಂಡಸರಿಗೂ ಹೆಂಗಸರಿಗೂ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ಡಾಕ್ಟ್ರೇ, ಇವತ್ತು H1N1 ಬರ್ತಾ ಇದೆ. ತಾವು ಬೇರೆ ಬೇರೆ ಕಡೆಯಲ್ಲಿ ಅದರ ವಿಷಯ ತಿಳಿಸಿದ್ದೀರಿ. ಆದರೆ ಇವತ್ತು ಇಲ್ಲಿ ಎಲ್ರಿಗೂ ಆಸಕ್ತಿ ಇದೆ ಅದನ್ನು ತಿಳಿಸ್ಬೇಕು ಅಂತ. ಯಾಕಂದರೆ ಗಂಭೀರವಾದ ಕಾಯಿಲೆ. ಒಂದು ಎರಡನೇದು, ತಾವು ಹಿಂದಿನ ಒಂದು ಕಾರ್ಯಕ್ರಮಕ್ಕೆ ನಾನು ಅಟೆಂಡ್ ಆಗಿದ್ದೆ. ಅಲ್ಲಿ ಅರಳಿ ಮರದ ಬಗ್ಗೆ ತಾವು ತುಂಬ ದೊಡ್ಡ ಮಾಹಿತಿ ಕೊಟ್ಟಿದ್ದೀರಿ. ಹಾಗೆ ಬೇರೆ ಬೇರೆ ಸೊಪ್ಪುಗಳ ಕಷಾಯ ಮಾಡುವಂಥದ್ದು 7 ಅಂಶಗಳದ್ದು ಅದನ್ನು ಹೇಳಿದ್ದೀರಿ. ಅದನ್ನು ದಯವಿಟ್ಟು ತಾವು ತಿಳಿಸ್ಬೇಕು ಅಂತ ವಿನಂತಿ. ಆ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗ್ತಾ ಇರೋದ್ರಿಂದ ನಮಗೆ ಈ H1N1, H5N1, ಮಾಡ್ಕೌಡಿ, ಈ ವೈರಾಣುಗಳೆಲ್ಲ ನಮಗೆ ರೋಗ ತರಿಸೋದು ಯಾವಾಗ? ನಮ್ಮ ರೋಗ ನಿರೋಧಕ ಶಕ್ತಿ ಕಮ್ಮಿ ಆದಾಗ. ಸೊ H1N1ಗೊಂದು ವ್ಯಾಕ್ಸಿನ್ನು, ಇನ್ನೊಂದು ರೋಗ ಬಂದರೆ ಇನ್ನೊಂದು ವ್ಯಾಕ್ಸಿನ್ನು. ಈಗ ಮಕ್ಕಳಿಗೆ ಪಾಪ ವ್ಯಾಕ್ಸಿನೇಷನ್ ಅಂತ 21 ಇಂಜೆಕ್ಷನ್ಸ್ ಕೊಡ್ತಾ ಇದ್ದಾರೆ. ಆ ಮಗು ಪಾಪ ಇನ್ನೂ ಹುಟ್ಟು ಹೊರಗಡೆ ಬರಬೇಕು ಅಂದರೆ 21 ಇಂಜೆಕ್ಷನ್ಸ್ ರೆಡಿ, ಗನ್ ಥರ ಶೂಟ್ ಮಾಡೋಕ್ಕೆ ರೆಡಿ ಇದ್ವಿ. ಆ ಮಗು ಹೊರಗಡೆ ಬರಬೇಕಾ ಬೇಡವಾ? ಪಾಪ ಬರೋಕ್ಕೆ ಮುಂಚೆನೇ BCG, ಬಂದ ಮೇಲೆ ಇನ್ನೊಂದು ಲಿಸ್ಟ್ ಮಾಡ್ಕೊಂಡಿದ್ದೀವಿ. 1.5 ಇಯರ್ಸ್ಗೆ ಚುಚ್ಚಿ ಅವನ್ನ ಹಾಳು ಮಾಡ್ತಾಯಿದ್ವಿ. ಇಲ್ಲದೇ ಇರೋ ರೋಗಗಳನ್ನು ಸೃಷ್ಟಿ ಮಾಡ್ತಾಯಿದ್ವಿ. ಎಷ್ಟು ಅಂತ ವ್ಯಾಕ್ಸಿನೇಷನ್ಸ್ ಮಾಡ್ತಾ ಹೋಗ್ತೀರಾ ನೀವು? ನಾವೇನು ವ್ಯಾಕ್ಸಿನೇಷನ್ಸ್ ಮೇಲೆ ನಮ್ಮ ಮಗಳಿಗೆ ಒಂದು ವ್ಯಾಕ್ಸಿನು ಕೊಟ್ಟಿಲ್ಲ, ಆರಾಮಾಗಿದ್ದಾಳೆ. ಇವೆಲ್ಲ ನಾನ್ಸೆನ್ಸ್ ಕಾನ್ಸೆಪ್ಟ್ಸು, ಈ ಸೋ ಕಾಲ್ಡ್ ಸೈನ್ಸ್ ಕ್ರಿಯೇಟ್ ಮಾಡಿರೋದು. ಯಾರಿಗೂ ಏನೂ ಬೇಕಾಗಿಲ್ಲ. ಯಾಕಂದರೆ ದೇವರು ತಾಯಿ ಹಾಲಿನಲ್ಲೇ 6 ತಿಂಗಳಿಗೆ ಬೇಕಾಗಿರೋ ಕೊಲೆಸ್ಟ್ರಮ್ ಅಂತ ಆ್ಯಂಟಿಬಾಡೀಸನ್ನು ರೆಡಿ ಮಾಡಿ ಕೊಡ್ತಾನೆ ಮೊದಲನೇ 2 ದಿವಸದಲ್ಲಿ. ಹಾಲಲ್ಲಿ ಕೊಲೆಸ್ಟ್ರಮ್ ಅಂತ ಅಷ್ಟು ಅದ್ಭುತವಾಗಿ ದೇವರು ರೆಡಿ ಮಾಡಿದ್ದು ಬೇಡ, ನಾನು ರೆಡಿ ಮಾಡಿದ್ದೀನಿ, ಪ್ರತಿ ದಿವಸ ಚುಚ್ಚುತ್ತಾ ಇರಿ ಅಂತ ಇವರು ಹೇಳಿದ್ರು. ನಾವು ತಂದು ಚುಚ್ಚುತ್ತಾ ಇದ್ವಿ. ಇನ್ನು ಎಷ್ಟು ಮಟ್ಟಕ್ಕೆ ಅಂದರೆ, ಅಮೆರಿಕಾದಲ್ಲಿ ನೀವು ನಿಮ್ಮ ಮಗುಗೆ ವ್ಯಾಕ್ಸಿನೇಷನ್ ಮಾಡಿಲ್ಲ ಅಂದರೆ ಸ್ಕೂಲಲ್ಲಿ ಸೇರಿಸ್ಕೊಳ್ಳೋದಿಲ್ಲ. ಈ ಥರ ಹುನ್ನಾರಗಳನ್ನು ಮಾಡ್ತಾ ಇದ್ದಾರೆ. ಬಿಕಾಸ್ ದ ಫಾರ್ಮಸ್ಯೂಟಿಕಲ್ ಕಂಪ್ನೀಸ್ ವಾಂಟ್ ಟು ಕೀಪ್ ಮೇಕಿಂಗ್ ಮನಿ. ಬಿಕಾಸ್ ದೇಶದಲ್ಲಿ ಪ್ರತಿಯೊಬ್ಬರು ಹುಡ್ತಾ ಇರ್ತಾರೆ, 1000 ಜನ, ಎಲ್ಲರಿಗೂ ಚುಚ್ಚೋದು, ದುಡ್ಡು ಮಾಡ್ಕೊಳ್ಳೋದು, ಇದೇ ಕೆಲಸ. ಅವರು ಒಂದಲ್ಲ ಎರಡಲ್ಲ ಸಾಲದವ್ರಿಗೆ 21 ಬೇಕು. ಅದೇ ಥರ ಎಲ್ಲ ರೋಗಗಳಿಗೂ ಒಂದೊಂದು ವ್ಯಾಕ್ಸಿನೇಷನ್. ಎಷ್ಟು ರೋಗಗಳಿಗಂತ ವ್ಯಾಕ್ಸಿನೇಷನ್ ಮಾಡ್ತಾ ಇರ್ತೀರಾ? ಅಮೃತ ಬಳ್ಳಿ, ತುಳಸಿ, ಬಿಲ್ವ, ಹೊಂಗೆ, ಬೇವು, ಅರಳಿ, ಇದು ನಿಮ್ಮ ಮಕ್ಕಳಿಗೆ ವಾರಕ್ಕೊಂದೊಂದು ಎಲೆ ಬಾಯಿಗೆ ಹಾಕಿ ತಿನ್ಸಿದ್ರೆ 7 ವಾರ ಈ ರೋಗ ನಿರೋಧಕ ಶಕ್ತಿ ನಿಮ್ಮ ಮಕ್ಕಳಿಗೆ ನೀವು ಯಾವ ವ್ಯಾಕ್ಸಿನ್ನು ಕೊಡಬೇಕಾಗಿಲ್ಲ, ನೀವು ತಗೋಬೇಕಾಗಿಲ್ಲ. H1N1 ಬರೋದಿಲ್ಲ, H5N1 ಇನ್ನೂ ಮುನ್ನು ಬರೋ 20 ವರ್ಷ ಆದಮೇಲೆ ಬರೋ ಭಯಾನಕ ರೋಗಗಳಿಗೂ ನಿಮ್ಮ ರೋಗ ನಿರೋಧಕ ಶಕ್ತಿ ಉತ್ಪಾದನೆ ಮಾಡ್ಕೋಬೇಕಂದ್ರೆ ವರ್ಷದಲ್ಲಿ 1 ತಿಂಗಳು ಇದನ್ನು ತಿನ್ನಿರಿ, ಆರಾಮಾಗಿರ್ಬೋದು ಇಡೀ ವರ್ಷ. ಈ ಫ್ಲೂ ಸೀಸನ್ನು, ಲೊಟ್ಟೆಲೋಸ್ಕು ಈ ಸೀಸನ್ಗಳೆಲ್ಲ ಏನೂ ತೊಂದರೆ ಆಗೋಲ್ಲ. ಧೂಳಿನಲ್ಲಿ ಹೋಗ್ರಿ, ಬಿಸಿಲಲ್ಲಿ ಹೋಗ್ರಿ, ಮಳೆಯಲ್ಲಿ ಹೋಗ್ರಿ, ಏನೂ ತೊಂದರೆ ಆಗಲ್ಲ. ಒಂದು ಎಲೆ ಹೊಂಗೆ ಸೊಪ್ಪು, ಎಳ್ಸಾಗಿರೋ ಎಲಸು ಬ್ಯೂಟಿಫುಲ್ಲಾಗಿ ಗ್ರೀನಾಗಿ ಬರುತ್ತೆ. ಅದು ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇಟ್ಸ್ ಕ್ವೈಟ್ ಟೇಸ್ಟಿ ಆಲ್ಸೋ. ಅಭ್ಯಾಸ ಆದರೆ ತುಂಬ ರುಚಿ ಇರುತ್ತೆ. ಎಲ್ಲನೂ ಬಿಲ್ವ ಪುಡಿ ತೊಗೊಂಡ್ರೆ ಗ್ಲಿಸರೈಡ್ಸು, ಕೊಲೆಸ್ಟ್ರಾಲು ಬುಡೂಕ್ಕಂತ ಬಿದ್ದುಬಿಡುತ್ತೆ. 1000 ಇರೋರಿಗೆ 200 ಬಂದುಬಿಡುತ್ತೆ. 21 ದಿವಸ ಬಿಲ್ವ ಪೌಡ್ರ್ ತಗೊಳ್ರಿ, ಆರಾಮಾಗಿ ಆಗುತ್ತೆ. ಸೊ ಈ ಥರ ಒಂದೊಂದಕ್ಕೊಂದೊಂದು ರೋಗಗಳನ್ನು ವಾಸಿ ಮಾಡೋದು. ಬರೀ ಸಿರಿಧಾನ್ಯಗಳು ಒಂದೇ ಅಲ್ಲ, ಬಟ್ ಸಿರಿಧಾನ್ಯಗಳು ಹೊಟ್ಟೆ ತುಂಬಿಕೊಳ್ಳೋಕ್ಕೆ, ಆ ಹಸು ನೀಗುವುದಕ್ಕೆ ಬೇಕು. ದಟ್ಸ್ ವೈ ಇಟ್ ಈಸ್ ಮೇಯ್ನ್ ಥಿಂಗ್ ಅಂತ ಹೇಳಿ. ನಿಮ್ಮ ಜಾಗದಲ್ಲಿ ಸರಾಗವಾಗಿ ಸಹಜವಾಗಿ ಅದಷ್ಟಕ್ಕದೆ ಪುಂಖಾನುಪುಂಖವಾಗಿ ಬೆಳೀತಾ ಇದೆ. ಅದನ್ನು ಬಿಟ್ಟು ಯಾವನೋ ಸ್ಟ್ರಾಬೆರಿ ಬೆಳೀತಾನಂತೆ, ಅದರಲ್ಲಿ ತುಂಬ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆಯಂತೆ ಅಂತ ಸ್ಟ್ರಾಬೆರಿ ಐಸ್ ಕ್ರೀಮ್ ಇಡೀ ಪ್ರಪಂಚಕ್ಕೆ ಸಪ್ಲೈ ಮಾಡೋಕ್ಕಾಗತ್ತಾ?
ಈಗ ಎಲ್ಲರೂ ಸ್ಟ್ರಾಬೆರಿ ಐಸ್ ಕ್ರೀಮ್ ತಿಂತಾ ಇದ್ದಾರೆ. ಎಲ್ಲಿಂದ ಬಂತು ಸ್ಟ್ರಾಬೆರಿ? ಅಲ್ಲಿ ಬೆಳೆಯೋದು ಇಡೀ ಪ್ರಪಂಚದಲ್ಲಿ, ಆ ಕೆನಡಾ ಸುತ್ತಮುತ್ತಲು ತಣ್ಣ ಪ್ರದೇಶದಲ್ಲಿ ಅಬಬಾ ಅಂದರೆ ಒಂದು 10,000 ಟನ್ ಬೆಳಿಬೋದು. ಎಲ್ಲರೂ ಐಸ್ ಕ್ರೀಮ್ ತಿಂತಾ ಇದ್ದೀವಿ. ವಿ ಆರ್ ಆಲ್ ಫೂಲ್ಸ್ ಥಿಂಕಿಂಗ್ ದಟ್ ವಿ ಆರ್ ಈಟಿಂಗ್ ಸ್ಟ್ರಾಬೆರಿ. ಅಟ್ ಈಸ್ ಎ ಬರೀ ಕೆಮಿಕಲ್. ಅದು 1 ಕಿಲೋಗ್ರಾಮು ಆ ಫ್ಲೇವರ್ ಕೆಮಿಕಲ್ ಹಾಕಿದ್ರೆ ಟನ್ಗಟ್ಟಲೆ ಐಸ್ ಕ್ರೀಮ್ ರೆಡಿ ಮಾಡ್ತಾ ಇದ್ದಾರೆ. ಅದನ್ನು ತಂದು ನಮ್ಮ ಮಕ್ಕಳಿಗೆ ಏನು ಆ್ಯಂಟಿ ಆಕ್ಸಿಡೆಂಟ್ ಸಿಗುತ್ತವೆ, ಅಲ್ಲೇ ಬರೆದಿರ್ತಾರೆ ಇಟ್ ಈಸ್ ಎ ಕೆಮಿಕಲ್ ಫ್ಲೇವರ್ ಅಂತ. ಯಾರು ಅಪ್ರೂವ್ ಮಾಡಿದ್ದಾರೆ? FDA ಅಪ್ರೂವ್ ಮಾಡಿದೆ. ಹೂ ಇಸ್ ದಿಸ್ FDA? ಲಾಬಿ ಮಾಡಿ ಅದನ್ನು ಅಪ್ರೂವ್ ಮಾಡ್ಕೊಂಡಿರಿ. ಕಳ್ಳೆಕಾಯಿ ಬೀಜ ಸಿಪ್ಪೆ, ಆ ಗುಲಾಬಿ ರಂగు ಸಿಪ್ಪೆನಲ್ಲಿ ರೆಸ್ವೆರಟ್ರಾಲ್ ಅಂತ ಒಂದು ಅದ್ಭುತವಾದ ರಾಸಾಯನಿಕ ಪದಾರ್ಥ ಇದೆ. ಅದು ಎಷ್ಟಿದೆ ಅಂದರೆ, ಎಷ್ಟು ಹುನ್ನಾರ ಇದು ಅಂದರೆ, ಈ ರೆಡ್ ವೈನ್ ಅಂತ ಆ ದ್ರಾಕ್ಷಿ ಆ ಸಿಪ್ಪೆಯಲ್ಲಿ ರೆಸ್ವೆರಟ್ರಾಲ್ ಅನ್ನೋ ಕೆಮಿಕಲ್ಲೇ ಇರೋದು. ಅದು ಎಷ್ಟಿದೆ ಅಂದರೆ 80% ಕಮ್ಮಿ ಇದೆ ನಮ್ಮ ಗುಲಾಬಿ ರಂಗು ಸಿಪ್ಪೆ ಕಳ್ಳೆಕಾಯಿ ಬೀಜದಲ್ಲಿ. ಈಗ ಕಳ್ಳೆಕಾಯಿ ಬೀಜನ ಯಾಕೆ ನಾವು ಮಾರ್ಕೆಟ್ ಮಾಡಬಾರದು? ಇಷ್ಟು ಅದ್ಭುತವಾದ ಪದಾರ್ಥ ಇಷ್ಟು ಅಂಶದಾಗಿದೆ ಅಂದರೆ, ನೀವು ಬೆಳಗ್ಗೆ ಎದ್ದು 10 ಬೀಜ ಮೊಳಕೆ ಕಟ್ಕೊಂಡು ಸಿಪ್ಪೆ ಸಮೇತ ತಿಂದರೆ ರೆಸ್ವೆರಟ್ರಾಲ್ ಈಸ್ ಆ್ಯಂಟಿವೈರಲ್, ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ಕ್ಯಾನ್ಸರಸ್, ಆ್ಯಂಟಿ ಇನ್ಫ್ಲಮೇಟರಿ, ಆ್ಯಂಟಿ ಏಜಿಂಗ್. ಅಂದರೆ ನೀವು ಕಳ್ಳೆಕಾಯಿ ಬೀಜ ಸಿಪ್ಪೆಯನ್ನು ತಿಂತಾ ಇದ್ದರೆ ನಿಮ್ಮ ಮುಖ ಬ್ಯೂಟಿಫುಲ್ ಆಗಿ ಹಾಗೆ ಇರುತ್ತೆ. ಯು ವಿಲ್ ನಾಟ್ ಏಜ್. ನನಗೆ 57 ವರ್ಷ. ಅದ ಸಿಪ್ಪೆ ಗುಲಾಬಿ ರಂಗು ಸಿಪ್ಪೆ ಇರುತ್ತೆ ನೋಡಿ, ನಾವು ಉಫ್ ಅಂತ ಊದ್ಬಿಟ್ಟು ಮಿಕ್ಕಿದ್ದು ತಿಂತೇವೆ. ಒಂದೊಂದು ದಿವಸ ಒಂದು ಧಾನ್ಯ, ಈ 5 ಧಾನ್ಯಗಳನ್ನು ತಿನ್ನಿ. ಎಲ್ಲ ಅದ್ಭುತಗಳು ನಿಮ್ಮ ದೇಹದಲ್ಲಿ, ನಿಮ್ಮ ಮನಸ್ಸಿನ. ಇನ್ಫ್ಯಾಕ್ಟ್ ಆರ್ಕ ಮೊಸರನ್ನು ತಿಂದರೆ ಮೆಂಟಲಿ ಡಿಸ್ಟಾರ್ಟೆಡ್ ಪೀಪಲ್ ಅಂದರೆ ಮೆಂಟಲಿ ಡಿಸ್ಟಾರ್ಟೆಡ್ ಅಂದರೆ ಡೆಲಿಬರೇಟ್ಲಿ ಐ ಆಮ್ ಯೂಸಿಂಗ್ ದ ವರ್ಡ್. ಅಂದರೆ ಬ್ಯಾಲೆನ್ಸ್ ಇಲ್ಲದೆ ಇರೋರು ಏನೇನೋ ಮಾತಾಡ್ತಾರೆ, ಹೆಂಗೆಂಗೋ ಮಾತಾಡ್ತಾರೆ, ಕೈ ಇಲ್ಲ ಬಿಸಾಕ್ತಾರೆ. ಆ ಥರ ಅವರು ಆರ್ಕ ಮೊಸರನ್ನು ತಿನ್ನಿಸಿ ನಾನು 6 ವಾರದಲ್ಲಿ ಕೈಯಿಂದ ಹೋಗಿ ಒಡೆಯೋರು ಅಂಥವ್ರನ್ನು ಸಮಾಧಾನವಾಗಿ ಈಗ 6 ತಿಂಗಳಾಗಿದೆ, ಒಂದು ಇನ್ಸಿಡೆಂಟು ಆಗದೆ ಇರೋಂಗೆ ನೋಡ್ಕೊಂಡಿದ್ದೀವಿ. ಇದು ಅದ್ಭುತ ಅಲ್ಲ ಇದು? ನೋಡಿ, ಐ ಆಮ್ ನಾಟ್ ಟಾಕಿಂಗ್ ಜಸ್ಟ್ ಅಬೌಟ್ ಈ ಡಯಾಬಿಟೀಸು, ಈ BP ಅದು ಇದು ಅಲ್ಲ. ಇಲ್ಲಿ ನರನಾಡಿಗಳಲ್ಲಿ ಒಳಗಡೆ ಎಮೋಷನಲ್ ಬ್ಯಾಲೆನ್ಸನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಅದ್ಭುತವಾದ ಗುಣ ಈ ಆರ್ಕದಲ್ಲಿದೆ. ಇಲ್ಲ ಕೊಬ್ಬರಿ ಎಣ್ಣೆ ತಗೊಳ್ರಿ, ಕೊಬ್ಬರಿ ಎಣ್ಣೆಯಲ್ಲಿ ಸಂಡಿಗೆ ಗೋಳಿಸ್ಕೊಂಡು ತಿನ್ನಿರಿ, ಆರಾಮಾಗಿರುತ್ತೆ. ನಿಮ್ಮ ಥೈರಾಯ್ಡ್ ಪ್ರಾಬ್ಲಮ್ಮು 3 ವಾರದಲ್ಲಿ ಇಲ್ಲ ಅಂದರೆ 3 ವರ್ಷದಲ್ಲಿ ಕಮ್ಮಿ ಆಗುತ್ತೆ. ಲೈಫ್ ಲಾಂಗು ಟ್ಯಾಬ್ಲೆಟ್ ತಗೋಬೇಕಾಗಿಲ್ಲ. ನೀವು ಸಾವಿರಾರು ಜನಕ್ಕೆ ವಾಸಿ ಮಾಡಿದ್ದೀವಿ. ಒಂದಲ್ಲ, ಇಬ್ಬರಲ್ಲ, ಮೂರಲ್ಲ, ಸಾವಿರ ಪೇಷಂಟ್ಸ್ಗೆ ವಾಸಿ ಮಾಡಿದ್ದೀವಿ. ಥೈರಾಯ್ಡ್ ಪ್ರಾಬ್ಲಮ್ ಏನು ಗೊಂದಲ ಇಲ್ಲ, ಆ್ಯಬ್ಸಲ್ಯೂಟ್ಲಿ. ಥೈರಾಯ್ಡ್ ಬಂದಿದೆ ಅಂದರೆ ಲೈಫ್ ಲಾಂಗು ತಗೋಬೇಕು. 50 mcg 5 ವರ್ಷ ಆದಮೇಲೆ 100 mcg, ಇನ್ನೊಂದು 5 ವರ್ಷ ಆದಮೇಲೆ 200 mcg ತಗೊಳ್ರಿ. ಬೇರೆ ಕಾಯಿಲೆಗಳು ಬರ್ತಾ ಇರ್ತವೆ, ಅದಕ್ಕೆ ಇನ್ನೊಂದು ಟ್ಯಾಬ್ಲೆಟ್ ತಗೊಳ್ರಿ. ಇಷ್ಟೇ. ಎಲ್ಲ ಗೋಳುಗಳ ಮಧ್ಯ ಸಿಂಪಲಾಗಿ ಸಿರಿಧಾನ್ಯಗಳನ್ನು ತಿನ್ನಿ, ದಿವಸ 1.5 ಗಂಟೆ ನಡೀರಿ, ಅರ್ಧ ಲೀಟರ್ ಮೊಸರು ಕುಡೀರಿ. ಮೊಸರು ಅಂದರೆ ನೆನಪು ಬಂತು. A2 ಹಾಲು, A1 ಹಾಲು, ಯಾವುದೇ ಹಾಲು ಆಗಲಿ, ಲ್ಯಾಕ್ಟೋಬ್ಯಾಸಿಲಸ್ ಅಂತ ಅದ್ಭುತವಾದ ಅವಿನಾಭಾವ ಸಂಬಂಧ ಇಟ್ಟಿದ್ದಾರೆ ನಮ್ಮ ಹೊಟ್ಟೆಗೂ ಆ ಸೂಕ್ಷ್ಮ ಜೀವಿಗಳಿಗೂ. ಒಂದೊಂದು ಸ್ತನ್ಯ ಜೀವಿಗೆ ಒಂದೊಂದು ಸೂಕ್ಷ್ಮ ಜೀವಿಗಳನ್ನು ದೇವರು ಹೊಟ್ಟೆಯಲ್ಲಿ ಹಾಕಿಟ್ಟಿರ್ತಾರೆ. ಲ್ಯಾಕ್ಟೋಬ್ಯಾಸಿಲಸ್ ಅಂತ ಆ ಮೊಸರು, ಹಾಲನ್ನು ಹುಳಿ ಮಾಡಿ ಫರ್ಮೆಂಟ್ ಮಾಡಿ ಮೊಸರು ಮಾಡೋದನ್ನು ದೇವರು ನಮಗೆ, ಅಂದರೆ ಆ್ಯಕ್ಚುಲಿ ನಮ್ಮ ದೇಹದಲ್ಲಿ 1 ಟ್ರಿಲಿಯನ್ ಸೆಲ್ಸ್ ಇದ್ದರೆ 10 ಟ್ರಿಲಿಯನ್ ಸೆಲ್ಸು ಲ್ಯಾಕ್ಟೋಬ್ಯಾಸಿಲಸ್ ಇವೆ. ಅದರ ಜೊತೆಗೆ ಇನ್ನೂ 20-30% ಬೇರೆ ಸೂಕ್ಷ್ಮ ಜೀವಿಗಳು ಇವೆ ನಮಗೆ ಬೇಕಾಗಿರೋವು. ಅರ್ಥ ಆಯ್ತಾ? ಸೊ ಈ ಮೊಸರು ಮಾಡೋದ್ರಿಂದ ಈ ಕೆಮಿಕಲ್ಸ್ 90% ಎಲ್ಲ ಹುಳಿಯಾಗಿ, ಆ್ಯಕ್ಚುಲಿ ಮೊಸರಲ್ಲಿ ಏನಿದೆ, ಲ್ಯಾಕ್ಟಿಕ್ ಆ್ಯಸಿಡ್ ಇದೆ. ಹುಣಸೆ ಹಾಲಿನಲ್ಲಿ ಟಾರ್ಟಾರಿಕ್ ಆ್ಯಸಿಡ್ ಇದೆ, ನಿಂಬೆಹಣ್ಣಿನಲ್ಲಿ ಸಿಟ್ರಿಕ್ ಆ್ಯಸಿಡ್ ಇದೆ, ನೆಲ್ಲಿಕಾಯದಲ್ಲಿ ಆಸ್ಕಾರ್ಬಿಕ್ ಆ್ಯಸಿಡ್ ಇದೆ. ಇವೆಲ್ಲ ಹುಳಿ ಮಾಡುವಂಥ ಅತಿ ಅದ್ಭುತವಾದ ಆ್ಯಂಟಿ ಆಕ್ಸಿಡೆಂಟ್ಸ್. ಸೊ ಇವನ್ನೆಲ್ಲ ನಾವು ಉಪ್ಪಿನಕಾಯಿ ಮಾಡಿಕೊಂಡು ಚೂರು ಮೊಸರನ್ನದ ಜೊತೆ ನಂಚ್ಕೊಂಡು ತಿನ್ನೋ ಅಭ್ಯಾಸ ಇಡೀ ಪ್ರಪಂಚದಲ್ಲಿ ನಮ್ಮ ದೇಶದಲ್ಲೇ ಇರೋದು. ಅತಿ ಅದ್ಭುತವಾದ ಕ್ರಮ ಇದು. ಆ ಗ್ಯಾಲಿಕ್ ಆ್ಯಸಿಡ್ ಅಂತ ಮಾವಿನ ಹಣ್ಣಿನಲ್ಲಿದೆ,
ಸೊ ಮಾವಿನ ಹಣ್ಣುಗಳು ಜಾಸ್ತಿ ಬಂದಾಗ ಉಪ್ಪಿನಕಾಯಿ ಹಾಕೋತೀವಿ. ಸೀಬೆ ಹಣ್ಣು ಅತಿ ಅದ್ಭುತವಾದ ಸಂಪೂರ್ಣ ಫಲ, ಎಲ್ಲ ಅಂಶಗಳು ಅದರಲ್ಲಿದೆ. ಸೊ ಈ ಥರ ಒಂದೊಂದು ಅದ್ಭುತ. ಅರ್ಥ ಆಯ್ತಲ್ಲ? ಇಲ್ಲಿಗೆ ಇದು ಆರಂಭ ಅಂತ ತಿಳ್ಕೊಳ್ಳೋಣ. ಈ ಚರ್ಚೆ, ವಾದ ಸಂವಾದ ಇಲ್ಲಿಗೆ ಮುಗಿದೇ ಇರಲಿ. ನೀವು ನಿಮ್ಮ ಮನೆಗೆ ತಗೊಂಡೋಗಿ ಎಲ್ಲರ ಜೊತೆ ಈ ವಿಷಯಗಳನ್ನು ತುಂಬ ಚೆನ್ನಾಗಿ ಚರ್ಚೆ ಮಾಡಿರಿ, ವಿಷಯಗಳನ್ನು ತಿಳಿಸ್ರಿ. ವಾದ ಸಂವಾದ ಎಲ್ಲ ಥರದ್ದು ಗೋಜಲ್ಗಳು ಇರ್ತವೆ ಇವು. ಬಿಕಾಸ್ ಸಮಥಿಂಗ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಲೈಫ್ಸ್ ಆ್ಯಂಡ್ ಫ್ಯೂಚರ್ ಜನರೇಷನ್ಸ್. ಲೆಟ್ ದಿಸ್ ಬಿ ಎ ಬಿಗ್ ಇಶ್ಯೂ ಇನ್ ಯುವರ್ ಲೈಫ್. ಲೆಟ್ಸ್ ಚೇಂಜ್ ಅವರ್ ಫುಡ್ ಹ್ಯಾಬಿಟ್ಸ್. ಆ್ಯಂಡ್ ಈ